शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्पराम्। श्रुतिस्मृतिपुराणानाम् आलयं करुणालयम् नमामि भगवत्पादशङ्करं लोकशङ्करम्। शङ्करं शङ्कराचार्यं केशवं बादरायणम् सूत्रभाष्यकृतौ वन्दे भगवन्तौ पुनः पुनः। ईश्वरो गुरुरात्मेति मूर्तिभेदविभागिने व्योमवद्व्याप्तदेहाय दक्षिणामूर्तये नमः। दक्षिणामूर्तये नमः। ॐ पार्थाय प्रतिबोधितां भगवता नारायणेन स्वयं व्यासेन ग्रथितां पुराणमुनिना मध्ये महाभारतम् अद्वैतामृतवर्षिणीं भगवतीम् अष्टादशाध्यायिनीम् अम्ब त्वामनुसन्दधामि भगवद्गीते भवद्वेषिणी। भगवद्गीते भवद्वेषिणी। हरि ओम। ಪಾಂಚಜನ್ಯ ಸಂಪೂರ್ಣ ಗೀತಾ ಉಪನ್ಯಾಸ ಮಾಲಿಕೆಯಲ್ಲಿ ಗೀತೆಯ 2ನೇ ಅಧ್ಯಾಯದ ಕರ್ಮಯೋಗದ ಚಿಂತನೆಯಲ್ಲಿ ನಾವಿದ್ದೇವೆ. 2ನೇ ಅಧ್ಯಾಯದ ಈ ಕರ್ಮಯೋಗಕ್ಕೆ ಭಗವಂತ ಇಟ್ಟಿರೋ ಹೆಸರು ಬುದ್ಧಿಯೋಗ ಅಂತ. ಸಾಮಾನ್ಯವಾಗಿ ಬುದ್ಧಿಯೋಗ ಅಂದ ತಕ್ಷಣ ಜ್ಞಾನ ಯೋಗ ಅಂತ ತಪ್ಪು ತಿಳ್ಕೊಳ್ಬಾರ್ದು. ಅದಕ್ಕೆ ಸಮತ್ವ ಬುದ್ಧಿಯೋಗ ಅಂತ ನಾವು ಅರ್ಥ ಮಾಡಿಕೊಳ್ಬೇಕು. ಬುದ್ಧಿಯೋಗ ಅಂತ ಕರ್ಮಯೋಗಕ್ಕೆ ಕರೆದ್ರೂ ಕೂಡ ಯಾವ ರೀತಿಯಿಂದ ಬುದ್ಧಿಯೋಗ ಅಂದ್ರೆ ಸಮತ್ವ ಬುದ್ಧಿಯಿಂದ ಕರ್ಮ ಮಾಡುವಂತಹ ಯೋಗವಾಗಿದೆ. ಆದ್ರಿಂದ ಕರ್ಮಯೋಗಕ್ಕೇನೆ ಈ ಅಧ್ಯಾಯದಲ್ಲಿ ಸಮತ್ವ ಬುದ್ಧಿಯೋಗ ಅಂತ ಕರೆದಿದ್ದಾನೆ. ಈ ಸಮತ್ವ ಬುದ್ಧಿಯೋಗದಿಂದ ಕೂಡಿದವನಾಗಿ ಒಬ್ಬನು ಕರ್ಮವನ್ನು ಮಾಡ್ತಾ ಅಂತಃಕರಣವನ್ನು ಶುದ್ಧಿ ಮಾಡಿಕೊಂಡು ಜ್ಞಾನ ಯೋಗಕ್ಕೆ ಹೋಗಬೇಕಾಗ್ತದೆ. ಆದ್ದರಿಂದ ಅಂತಃಕರಣ ಶುದ್ಧಿಗೆ ಶ್ರೇಷ್ಠವಾದಂತಹ ಉಪಾಯ ಕರ್ಮಯೋಗ. ಅದನ್ನು ವರ್ಣಿಸ್ತಾ ಹಿಂದಿನ ತರಗತಿಯಲ್ಲಿ ನಾವು ನೋಡಿದ್ದೆವು, ಯೋಗ ಕರ್ಮಸು ಕೌಶಲಂ ಎಂಬ ಮಾತನ್ನ ಭಗವಂತ ಹೇಳಿದ್ದಾನೆ. ಕೆಲವರು ಈ ವಾಕ್ಯವನ್ನ ತಪ್ಪಾಗಿ ಅರ್ಥೈಸುವಂತಹ ಒಂದು ಪರಿಪಾಠವನ್ನ ಮಾಡಿಕೊಂಡಿದ್ದಾರೆ. ಯೋಗ ಕರ್ಮಸು ಕೌಶಲಂ ಅಂದಾಗ ಕೌಶಲ ಅಂದ್ರೆ ಸ್ಕಿಲ್ಫುಲ್ನೆಸ್, ಕುಶಲತೆ. ಕರ್ಮದಲ್ಲಿ ಕುಶಲತೆಯೇ ಯೋಗ ಅಂತ ಕೆಲವರು ಅರ್ಥೈಸಿದ್ದಾರೆ. ಅದು ಸರಿಯಾದ ಕ್ರಮ ಅಲ್ಲ. ಕರ್ಮದಲ್ಲಿ ಕುಶಲತೆ ಯೋಗವಲ್ಲ. ಆದರೆ ಕರ್ಮವನ್ನ ಯೋಗ ಬುದ್ಧಿಯಿಂದ ಮಾಡುವುದು ಕುಶಲತೆ ಎಂಬ ಅರ್ಥದಲ್ಲಿ ಮಾಡಬೇಕು. ಯೋಗ ಕರ್ಮಸು ಕೌಶಲಂ ಎಂಬ ವಾಕ್ಯವನ್ನ ಕರ್ಮಸು ಯೋಗ ಕೌಶಲಂ ಅಂತ ಅನ್ವಯ ಮಾಡಿಕೊಳ್ಳಬೇಕು. ಕರ್ಮಸು ಅಂದ್ರೆ ಕರ್ಮಗಳಲ್ಲಿ, ಯೋಗ ಅಂದ್ರೆ ಸಮತ್ವ ಬುದ್ಧಿಯೋಗವು ಕುಶಲತೆಯಾಗಿದೆ ಅಂತ. ಯಾಕೆ ಇದನ್ನು ಕುಶಲತೆ ಅಂತ ಕರೆದಿದ್ದಾನೆ ಭಗವಂತ ಅಂದ್ರೆ, ಯಾವ ಸಂಸಾರವು ನಮಗೆ ಬಂಧನಕಾರಿಯಾಗಿದೆಯೋ ಅದೇ ಸಂಸಾರ ಮೋಕ್ಷಕ್ಕೆ ಸಾಧನವಾಗ್ತದೆ. ಇದೇ ಕುಶಲತೆ. ಯಾವುದು ಸಮಸ್ಯೆಯನ್ನು ಸೃಷ್ಟಿ ಮಾಡುತ್ತೋ ಅದನ್ನೇ ನಾವು ಪರಿಹಾರವಾಗಿ ಮಾಡಿಕೊಂಡ್ರೆ ಅದು ಕುಶಲತೆ ಅಲ್ವೇ? ಸ್ವಾಮಿ ಚಿನ್ಮಯಾನಂದರು ಒಂದ್ ಕಡೆಗೆ ಹೇಳ್ತಾ ಇದ್ರು, ತನ್ನ ಕಡೆಗೆ ತನ್ನ ವೈರಿಯು ಎಸೆದ ಕಲ್ಲುಗಳನ್ನ ಬಳಸಿ ಮನೆಯ ನೆಲಗಟ್ಟು ಹಾಕುವವನು ಬುದ್ಧಿವಂತ ಅಂತ. ಯಾರೋ ನಮ್ಮ ಮೇಲೆ ದ್ವೇಷದಿಂದ ಕಲ್ಲು ಎಸಿತಾ ಇದ್ದಾರೆ, ಅಯ್ಯೋ ಅವ್ರು ಕಲ್ಲು ಎಸಿತಾ ಇದ್ದಾರೆ ಅಂತ ಹೇಳೋದಕ್ಕಿಂತ
ಅದೇ ಕಲ್ಲುಗಳಲ್ಲಿ ಮನೆ ಕಟ್ಟಲಿಕ್ಕೆ ಶುರು ಮಾಡಿದ್ರೆ ಅವನು ಎಸೆಯೋದನ್ನ ನಿಲ್ಲಿಸ್ತಾನೆ. ಅಂದ್ರೆ ಸಮಸ್ಯೆಯನ್ನೇ ಪರಿಹಾರವಾಗಿ ಮಾಡ್ಕೊಳ್ತಕ್ಕಂಥದ್ದು ಇದು ನಿಜವಾದ ಕುಶಲತೆ. ಹಲಸಿನಕಾಯಿ ಅನ್ನುವಂಥದ್ದು ಅಂಟು, ಸಂಸಾರ ಅನ್ನುವಂಥದ್ದು ಅಂಟು. ಅದೇ ಕೈಗೆ ಎಣ್ಣೆಯನ್ನ ಹಚ್ಚಿಕೊಂಡು ಹಲಸಿನಕಾಯಿಯನ್ನು ಬಿಡಿಸ್ಲಿಕ್ಕೆ ಹೋದ್ರೆ ಆ ಹಲಸಿನಕಾಯಿಯ ತೊಳೆಯ ಸುಖವು ನಮಗೆ ಸಿಗ್ತದೆ, ಕೈಗೆ ಅದು ಅಂಟಿಕೊಳ್ಳುವುದೂ ಇಲ್ಲ. ಇದು ಕುಶಲತೆ. ಅಂದ್ರೆ ಕರ್ಮದ ಪ್ರಪಂಚದಲ್ಲಿ ಇದ್ದುಕೊಂಡು ಅದನ್ನೇ ಮೋಕ್ಷಕ್ಕೆ ಮೆಟ್ಟಿಲಾಗಿ ಮಾಡಿಕೊಳ್ತಕ್ಕಂಥದ್ದು. ಮದನ್ ಮೋಹನ ಮಾಳವೀಯ ಅವರು ಹಿಂದೂ ಬನಾರಸ್ ಯೂನಿವರ್ಸಿಟಿಯನ್ನು ಕಟ್ಟುವಾಗ ಒಂದು ಚಂದಾ ಹಣವನ್ನು ಸಂಗ್ರಹಿಸುವುದಕ್ಕೆ ಅಂತ, ಡೊನೇಷನ್ ಕಲೆಕ್ಷನ್ ಮಾಡೋದಕ್ಕೆ ಅಂತ ಒಬ್ಬ ಮುಸ್ಲಿಂ ದೊರೆ ಹತ್ರ ಹೋಗ್ತಾನೆ. ಆ ಮುಸ್ಲಿಂ ದೊರೆ ಅಷ್ಟು ಉದಾರ ಮನಸ್ಸಿನವನು ಇರಲಿಲ್ಲ. ಆದ್ರಿಂದ ಅವನೇನ್ ಮಾಡ್ತಾನೆ, ನನ್ನ ಹತ್ರನೇ ಹಿಂದೂ ಬನಾರಸ್ ಯೂನಿವರ್ಸಿಟಿ ಕಟ್ಲಿಕ್ಕೆ ಬಂದ್ಯಾ ಅಂತ ಹೇಳಿ ಅವನ ಕಾಲಲ್ಲಿ ಹಾಕೊಂಡಂತಹ ಒಂದು ಶೂ ಅನ್ನು ತೆಗೆದು ಎಸಿತಾನೆ, ಅವ್ರಿಗೆ ಅವಮಾನ ಮಾಡಬೇಕು ಅನ್ನುವ ದೃಷ್ಟಿಕೋನದಲ್ಲಿ. ಬೇರೆ ಯಾರಾದ್ರಾಗಿದ್ರು ಅಯ್ಯೋ ದೊಡ್ಡ ಅವಮಾನ ಆಯ್ತು ನನಗೆ ಅಂತ ಬೇಸರ ಪಟ್ಟುಕೊಳ್ತಿದ್ರು. ಆದ್ರೆ ಮದನ್ ಮೋಹನ ಮಾಳವಿಯವರು ಏನ್ ಮಾಡ್ತಾರೆ, ಆ ಮಹಾರಾಜನ ಶೂ ಅನ್ನು ಎತ್ಕೊಂಡು ಬಂದು ಮಾರ್ಕೆಟ್ ಅಲ್ಲಿ ಅದನ್ನ ಇದಕ್ಕಿಡ್ತಾರೆ. ಮಹಾರಾಜನ ಶೂಗೆ ಇಷ್ಟು ರೂಪಾಯಿ ಅಂತ ಏನು ಹೇಳ್ತಾರಲ್ಲ, ಆ ರೀತಿಯಾಗಿ ಜನ ಮುಗಿಬಿದ್ದು ಮಹಾರಾಜನ ಶೂ ನಾ ತೆಗೆದುಕೊಳ್ಬೇಕು ಅಂತ ಅದು ಲಕ್ಷಗಟ್ಟಲೆ ರೂಪಾಯಿಗೆ ವ್ಯಾಪಾರ ಆಗ್ತದಂತೆ. ಅದನ್ನ ತೆಗೆದುಕೊಂಡು ಹೋಗಿ ಅವರು ಕಟ್ಟಿದ್ರು ಅಂತ ಒಂದು ಕಥೆ ಇದೆ. ಅಂದ್ರೆ ಒಂದು ಸಮಸ್ಯೆ ಆಗಿತ್ತು, ಅವಮಾನ ಅನ್ನೋ ಸಮಸ್ಯೆಯನ್ನೇ ಅವರು ತನ್ನ ಕಾರ್ಯಕ್ಷೇತ್ರಕ್ಕೆ ಅನುಕೂಲವಾಗಿ ಮಾಡಿಕೊಂಡ್ರು. ಇದೇ ಕುಶಲತೆ. ಸಂಸಾರ ವಾಸ್ತವವಾಗಿ ತುಂಬಾ ಅನಾಹುತವನ್ನು ಮಾಡತಕ್ಕಂಥದ್ದು. ಕರ್ಮ ಬಂಧನ, ಅದರಿಂದ ಆಗ್ತಕ್ಕಂತಹ ವಾಸನೆಗಳು, ಪುನಃ ಹುಟ್ಟು ಸಾವುಗಳ ಈ ಚಕ್ರ ತುಂಬಾ ಭಯಾನಕವಾದಂಥದ್ದು. ಆದ್ರೆ ಇಲ್ಲೇ ಇದ್ದುಕೊಂಡು ಬೇರೆ ಎಲ್ಲಿಗೂ ಹೋಗದೆ ಇದೇ ಸಂಸಾರ ಪ್ರಪಂಚದಲ್ಲಿ ಇದ್ದುಕೊಂಡು ಆ ಸಂಸಾರಿಕ ತಾಪತ್ರಯಗಳನ್ನೇ ಸಾಧನೆಯನ್ನಾಗಿ ಮಾಡಿಕೊಂಡು ಮೇಲಕ್ಕೇರ್ಲಿಕ್ಕೆ ಸಾಧ್ಯ ಇದೆ ಎನ್ನುವಂಥದ್ದು ಭಗವದ್ಗೀತೆಯಲ್ಲಿ ಪದೇ 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 ಕೃಷ್ಣ ಹೇಳ್ತಾನೆ. ಭಗವದ್ಗೀತೆಯಲ್ಲಿ ಬಹಳ ಮುಖ್ಯವಾದ ಉಪದೇಶವೇ ಕರ್ಮಯೋಗ ಎಂಬಂತೆ ಕಾಣಿಸ್ತದೆ. ಭಗವದ್ಗೀತೆಯ ಉದ್ದೇಶ ಜ್ಞಾನಯೋಗವೇ, ಆದ್ರೆ ಅದಕ್ಕೆ ಸಾಧನವಾದ ಕರ್ಮಯೋಗವನ್ನ ಒತ್ತಿ ಹೇಳಿದ್ದಾನೆ. ಯಾಕಂದ್ರೆ ತುಂಬಾ ಜನರಿಗೆ ಅದರ ಅವಶ್ಯಕತೆ ಇದೆ. ನಾವೇನ್ ಹೇಳ್ತೇವೆ, ಸಂಸಾರ ಸಾಕಾಗಿ ಹೋಯ್ತು, ತುಂಬಾ ಕಷ್ಟ, ನೋವು, ಅವಮಾನಗಳನ್ನ ಸಹಿಸ್ಲಿಕ್ಕಾಗದೆ ಸಾಕಾಗ್ಬಿಡ್ತು ಜೀವನ, ಎಲ್ಲೋ ಹಿಮಾಲಯಕ್ಕೆ ಹೋಗ್ಬಿಡ್ತೇನೆ, ಎಲ್ಲೋ ಸಾಧನೆಗೆ ಹೋಗ್ಬಿಡ್ತೇನೆ, ಮನೆ ಬಿಟ್ಟು ಬಿಡ್ತೇನೆ ಅಂತ ಹೇಳ್ತೇವಲ್ಲ. ಡಿ.ವಿ.ಜಿ ಒಂದು ಕಗ್ಗದಲ್ಲಿ ಹೇಳ್ತಾರೆ, ಮನೆಯ ತೊರೆದೋಡಲೇಂ ವನಗುಹೆಯ ಸಾರಲೇಂ ತನುವನುಗ್ರ ವ್ರತಗಳಿಂದ ದಂಡಿಸಲೇಂ ಬಿನದಗಳ ನರಸಿ ನೀನ್ ಊರೂರ ಅಲೆದೊಡೇಂ ಮನವ ತೊರೆದಿರಲಹುದೆ ಮಂಕುತಿಮ್ಮ. ಅರಸಿ ನೀನ್ ಊರೂರ ಅಲೆದೊಡೇಂ ಮನವ ತೊರೆದಿರಲಹುದೆ. ಮನಸ್ಸು ಹೋಗ್ತದ? ನಾವು ಮನೆ ಬಿಟ್ಟು ಹಿಮಾಲಯಕ್ಕೆ ಹೋದ್ರು ಅಲ್ಲಿ ಇನ್ನೊಂದು ಸಂಸಾರವನ್ನ ತಾಪತ್ರಯಗಳನ್ನ ಹಿಡ್ಕೊಂಡು ಒದ್ದಾಡ್ತೇವೆ ಅಷ್ಟೇ ಹೊರತು, ಈ ಮನಸ್ಸನ್ನ ನಾವು ಗೆಲ್ಲಬೇಕಾದ್ರೆ ಎಲ್ಲಿದ್ದೇವೋ ಹೇಗಿದ್ದೇವೋ ಅಲ್ಲಿಯೇ ಗೆಲ್ಲಬಹುದು. ಡಿ.ವಿ.ಜಿ ಇನ್ನೊಂದು ಕಗ್ಗದಲ್ಲಿ ಹೇಳ್ತಾರೆ, ಮನೆಯ ಮಠವೆಂದು ತಿಳಿ ತಂದೆ ತಾಯಿಯ ಗುರು ಅನವರತ ಪರಿಚರ್ಯವರೊರೆವ ಪಾಠ ನಿನಗುಳಿವ ಜಗವ ಮುಟ್ಟಿಪ ಸೇತು ಸಂಸಾರ ಮನಕೆ ಪುಟ ಸಂಸ್ಕಾರ ಮಂಕುತಿಮ್ಮ. ನಿನ್ನ ಪರಿಸ್ಥಿತಿ ಸದ್ಯಕ್ಕೆ ಏನಿದೆಯೋ ಅದನ್ನೇ ಊರ್ಗೋಲಾಗಿ ಮಾಡ್ಕೋ, ಸಾಧನೆಯಾಗಿ ಮಾಡ್ಕೋ. ಕಾಷಾಯವೇಂ ತಪಸ್ಸು ಗ್ರಹಲೋಕ ನಿರ್ವಾಹ ವೇಷ ತಾಳದ ತಪಸ್ಸು ಕಠಿಣತರ ತಪಸ್ಸು ಲೇಸಿನಿಂದ ದುಸಾಗೆ ಬೇಕು ಶಮ ದಮ ಸಮತೆ ಅಸಿಧಾರ ವೃತವೋ ಮಂಕುತಿಮ್ಮ. ಡಿ.ವಿ.ಜಿ ಒಂದ್ ಕಡೆಗೆ ಹೇಳ್ಬಿಟ್ಟಿದ್ದಾರೆ, ಕಾಷಾಯವೇಂ ತಪಸ್ಸು, ಮನೆಯನ್ನ ಬಿಟ್ಟು ಸಂಬಂಧಗಳನ್ನೆಲ್ಲ ಕಡಿದುಕೊಂಡು ಏಕಾಂತದಲ್ಲಿದ್ದು ಧ್ಯಾನ ಮೌನಗಳನ್ನು ಅಭ್ಯಾಸ ಮಾಡುವುದು ದೊಡ್ಡ ವಿಷಯ ಅಲ್ಲ. ದೊಡ್ಡ ವಿಷಯ ಯಾವುದಪ್ಪ ಅಂತ ಹೇಳಿದ್ರೆ ಗ್ರಹಲೋಕ ನಿರ್ವಾಹ, ಸಮಸ್ಯೆಗಳ ಮಧ್ಯೆ ಇದ್ದು ಆ ಸಮಸ್ಯೆಗೆ ಅಂಟಿಕೊಳ್ಳದೆ ಇರತಕ್ಕಂಥದ್ದು ಇದೆಯಲ್ಲ, ಅದು ಯೋಗ ಕರ್ಮಸು ಕೌಶಲಂ ಅಂತ ಭಗವಂತ ಹೇಳಿದ ಹಾಗೆ ಕುಶಲತೆಯಾಗಿದೆ. ಸಂಸಾರದ ತಾಪತ್ರಯಗಳ ಮಧ್ಯದಲ್ಲಿದ್ದು ಲವಲೇಶವು ಅದಕ್ಕೆ ಅಂಟಿಕೊಳ್ಳದೆ ಇರತಕ್ಕಂತಹ ಒಂದು
ಮನಸ್ಥಿತಿ. ಕೃಷ್ಣೋ ಭೋಗಿ ಶುಕಸ್ತ್ಯಾಗಿ ನೃಪಾದೌ ಜನಕರಾಘವೌ ವಸಿಷ್ಠ ಕರ್ಮಕರ್ತಾರಃ ಪಂಚೈತೆ ಜ್ಞಾನಿನ ಸ್ಮೃತಾಃ. ಈ ಸಂಸಾರದ ಮಧ್ಯದಲ್ಲೇ ಇದ್ದುಕೊಂಡು ಜನಕ, ರಾಘವ ಅಂದ್ರೆ ಶ್ರೀರಾಮಚಂದ್ರ, ಕೃಷ್ಣ, ವಸಿಷ್ಠರು ಮುಂತಾದವರೆಲ್ಲ ಈ ಕರ್ಮ ಪ್ರಪಂಚದ ಮಧ್ಯದಲ್ಲಿಯೇ ಇದ್ದುಕೊಂಡು ಅದರಿಂದ ವಿಚಲಿತರಾಗದೆ ಮೋಕ್ಷ ಮಾರ್ಗಕ್ಕೆ ಹೋದವರು. ಹೇಗೆ ಮಾಡಬೇಕು ಅಂದ್ರೆ ಯೋಗ ಬುದ್ಧಿ, ಸಮತ್ವ ಯೋಗ ಬುದ್ಧಿ ಇಟ್ಟುಕೊಳ್ಬೇಕು ಅಂತ ಹೇಳ್ತಾನೆ ಭಗವಂತ. ನಮ್ಮ ಜೀವನದ ಪೆಟ್ಟುಗಳು, ಕಷ್ಟಗಳು, ನಷ್ಟಗಳು ಎಲ್ಲವೂ ಕೂಡ ಸಮತ್ವ ಬುದ್ಧಿಯಿಂದ ಸ್ವೀಕರಿಸುವುದು ಕಲಿಬೇಕು. ಇವೆಲ್ಲವೂ ನನ್ನ ಮನಸ್ಸಿನ ಕೊಳೆಯನ್ನು ತೊಳಿಲಿಕ್ಕೆ ಬಂದಿರತಕ್ಕಂತಹ ಏನು ಪ್ರಾರಬ್ಧ ಕರ್ಮಗಳು, ನನ್ನದೇ ಕರ್ಮಗಳು, ಹೆಂಡತಿಯ ರೂಪದಲ್ಲಿ, ಗಂಡನ ರೂಪದಲ್ಲಿ, ಮಕ್ಕಳ ರೂಪದಲ್ಲಿ, ನೆರೆಹೊರೆಯವರ ರೂಪದಲ್ಲಿ, ಪರಿಸ್ಥಿತಿಯ ರೂಪದಲ್ಲಿ ವಿಪರೀತವಾಗಿಯೂ ಅನುಕೂಲವಾಗಿಯೂ ಬರ್ತಾ ಇದೆ. ಹಾಗೆಯೇ ಇರಲಿ ಪರಿಸ್ಥಿತಿಗಳು, ನಾನು ಅದರಿಂದ ವಿಚಲಿತನಾಗುವುದಿಲ್ಲ. ಭಗವಂತ ಹೇಗಿಟ್ಟಿದ್ದಾನೋ ಅದರಲ್ಲೇ ಸಂತೋಷವಾಗಿರ್ತೇನೆ ಅಂತ ಎಕ್ಸೆಪ್ಟೆನ್ಸ್, ಸ್ವೀಕಾರ. ಅದರ ಸಂಸಾರಿ ಏನ್ ಮಾಡ್ತಾನೆ? ಸ್ವೀಕಾರ ಮಾಡಲ್ಲ. ಯಾವಾಗಲೂ ಅವನ ಜೀವನದಲ್ಲಿ ಕಂಪ್ಲೇಂಟ್ಸ್ಗಳಿರ್ತದೆ. ಅಯ್ಯೋ ಯಾಕೆ ಹೀಗಾಯ್ತು, ಕೊರಗುಗಳಿರುತ್ತೆ. ತರಚುಗಾಯವ ಕೆರೆದು ಹುಣ್ಣನಾಗಿ ಪುದುಕಪಿ ಕೊರತೆಯೊಂದನು ನೀನು ನೆನೆದು ಮರಳಿ ಧರೆಯೆಲ್ಲವನು ಶಪಿಸಿ ಮನದಿ ನರಕವ ನಿಲ್ಲಿಸಿ ನರಳುವುದು ಬದುಕೇನು ಮಂಕುತಿಮ್ಮ. ಜೀವನ ಪೂರ್ತಿ ಕೊರಗು, ನರಳಾಟ ಅಂಥವ್ರ ಜೀವನ, ಸಂಸಾರಿ ಜೀವನದಲ್ಲಿ ಇರ್ತದೆ. ಆದರೆ ಯೋಗಿ ಅಂದ್ರೆ ಯಾರು? ತಪ್ಪು ತಿಳ್ಕೊಳ್ಬೇಡಿ. ಗಡ್ಡ ಬಿಟ್ರೆ ಅಥವಾ ಏನೋ ವಿಶೇಷವಾದಂತಹ ತೇಜಸ್ಸಿದ್ರೆ, ಮತ್ತಿನ್ನೇನೋ ಸಿದ್ಧಿ ಪವಾಡಗಳಿದ್ರೆ ಯೋಗಿ, ಆ ಅರ್ಥದಲ್ಲಿ ಭಗವದ್ಗೀತೆ ಹೇಳೋದೇ ಇಲ್ಲ. ಭಗವದ್ಗೀತೆಯ ಪ್ರಕಾರ ಯೋಗಿ ಯಾರು? ಕೆಲಸದ ಮಧ್ಯದಲ್ಲಿಯೂ ಮನಸ್ಸಿನ ಪ್ರಶಾಂತತೆಯನ್ನ ಯಾರು ಕಾಯ್ದುಕೊಳ್ತಾನೋ ಅವನೇ ನಿಜವಾದ ಯೋಗಿ, ನಿಜವಾದ ಸನ್ಯಾಸಿ ಎಂಬುದಾಗಿ ಕೂಡ ಹೇಳ್ತಾನೆ ಮುಂದಿನ ಅಧ್ಯಾಯಗಳಲ್ಲಿ. ಸನ್ಯಾಸ ಅಂದ್ರೂ ಕೂಡ ರಾಗದ್ವೇಷಗಳ ಮಧ್ಯದಲ್ಲಿಯೂ ಸಮತ್ವ ಬುದ್ಧಿಯನ್ನಿಟ್ಟುಕೊಳ್ಳುವವನು, ಇಷ್ಟಾನಿಷ್ಟಗಳ ಮಧ್ಯದಲ್ಲಿಯೂ ಮನಸ್ಸಿನ ಸಮಾಧಾನವನ್ನ, ಶಾಂತಿಯನ್ನ ಕಳೆದುಕೊಳ್ಳದೇ ಇರತಕ್ಕಂಥವನು ಯೋಗಿ. ಆ ರೀತಿ ಕರ್ಮ ಮಾಡು. ಕರ್ಮವನ್ನ ಮಾಡ್ತಾ ನಿನ್ನ ಅಂತಃಕರಣ ಶುದ್ಧವಾಗಬೇಕು, ಆ ಮೂಲಕವಾಗಿ ನಿಮಗೆ ಮೋಕ್ಷ ಪ್ರಾಪ್ತಿಯಾಗಬೇಕು. ಅದೇ ಕುಶಲತೆ. ನಾವು ಜಗತ್ನಲ್ಲಿ ವೆರಿ ಸ್ಕಿಲ್ಫುಲ್ ಪರ್ಸನ್ ಅಂತ ಯಾರನ್ನು ಕರಿತೇವೆ? ಯಾರಿಗೆ ಹೆಸರು ಇದೆಯೋ, ಕೀರ್ತಿ ಇದೆಯೋ, ಹೆಚ್ಚು ಆಸ್ತಿ, ಅಂತಸ್ತು, ಅಧಿಕಾರಗಳಿದೆಯೋ ಅಂತವನನ್ನ ಯಶಸ್ವಿ ಪುರುಷ ಅಂತ ಕರಿತೇವೆ. ಭಗವದ್ಗೀತೆ ಯಾರನ್ನ ಯಶಸ್ವಿ ಪುರುಷ ಅಂತ ಕರೆಯುತ್ತೆ? ಕರ್ಮ ಪ್ರಪಂಚದಲ್ಲಿದ್ದೂ ಮೋಕ್ಷ ಸಾಧನೆಯತ್ತ ಯಾವನು ನಡೀತಾ ಇದ್ದಾನೋ ಅವನೇ ಯಶಸ್ವಿ ಪುರುಷ, ಕುಶಲಿಯಾದವನು ಅಂತ. ಹಾಗೆ ಕರ್ಮಯೋಗದ ಮಹತ್ವವನ್ನ, ಪ್ರಯೋಜನವನ್ನ ತಿಳಿಸ್ತಾ ಮುಂದಿನ ಶ್ಲೋಕದಲ್ಲಿ ಇನ್ನೊಂದು ಮಹತ್ವವನ್ನ ತಿಳಿಸ್ತಾ ಇದ್ದಾನೆ. ಕರ್ಮಜಂ ಬುದ್ಧಿಯುಕ್ತಾ ಹಿ ಫಲಂ ತ್ಯಕ್ತ್ವಾ ಮನೀಷಿಣಃ ಜನ್ಮ ಬಂಧ ವಿನಿರ್ಮುಕ್ತಾಃ ಪದಂ ಗಚ್ಚಂತ್ಯನಾಮಯಂ. ಬುದ್ಧಿಯುಕ್ತಾಃ ಕರ್ಮಜಂ ಫಲಂ ತ್ಯಕ್ತ್ವಾ. ಇಲ್ಲಿ 4 ಮಜಲುಗಳನ್ನು ಹೇಳ್ತಾನೆ. ಈ ಕರ್ಮಯೋಗದ ಸಾಧನೆಯಲ್ಲಿ ಮುಂದುವರಿಯುತ್ತಾ ಯಾವ ಯಾವ ಹಂತಗಳನ್ನ ಅವನು ದಾಟಿ ಹೋಗ್ತಾನೆ ಎಂಬುದನ್ನು ತಿಳಿಸ್ತಾ ಇದ್ದಾನೆ. ಮೊದಲನೆಯ ಹಂತ ಏನಪ್ಪಾ ಅಂದ್ರೆ ಬುದ್ಧಿಯುಕ್ತಾಹ ಅಂದ್ರೆ ಸಮತ್ವ ಬುದ್ಧಿಯುಕ್ತನಾಗಿ ಕರ್ಮದಿಂದ ಹುಟ್ಟಿದ ಎಲ್ಲ ಫಲಗಳನ್ನು ಬಿಡುವಂಥದ್ದು. ಇದಕ್ಕೆ ಹೆಸರು ಕರ್ಮಯೋಗ ಅಥವಾ ಸಮತ್ವ ಬುದ್ಧಿ ಯೋಗ. ಫಲಾಸಕ್ತಿಯನ್ನು ಇಟ್ಟುಕೊಳ್ಳದೆ ಕರ್ತವ್ಯ ಕರ್ಮಗಳನ್ನ ಶ್ರದ್ಧೆಯಿಂದ ಮಾಡುವುದು. ಎಷ್ಟೋ ಜನ ಪ್ರಶ್ನೆ ಕೇಳ್ತಾರೆ, ಅಲ್ಲ ಸ್ವಾಮಿ, ಫಲಾಸಕ್ತಿಯನ್ನ ನೀವು ಆಗ್ರಹವನ್ನು ಬಿಟ್ಟು ಬಿಡಿ ಅಂತ ಹೇಳ್ತೀರಿ, ಹಾಗಿದ್ರೆ ಜೀವನ ಸಾಗೋದು ಹೇಗೆ? ಜೀವನದಲ್ಲಿ ಮೇಲಕ್ಕೆ ಬರೋದು ಹೇಗೆ? ಮೊದಲನೇ ಸಂಗತಿ, ಜೀವನದಲ್ಲಿ ಮೇಲಕ್ಕೆ ಬರೋದು ಅಂದ್ರೆ ಏನು ಅಂತ ಅರ್ಥ ಮಾಡ್ಕೊಳ್ಬೇಕು. ಆಸ್ತಿ ಮಾಡೋದು, ಮನೆ ಮಾಡೋದು ಅಷ್ಟೇ ಜೀವನದಲ್ಲಿ ಮೇಲಕ್ಕೆ ಬರೋದು, ಅಥವಾ ಇನ್ನೇನಾದ್ರೂ ಆಧ್ಯಾತ್ಮಿಕವಾದ ಅರ್ಥ ಇದೆಯಾ ಇದಕ್ಕೆ? ಲೌಕಿಕರು ಏನು ಮೇಲಕ್ಕೆ ಬರೋದು ಎಂಬ ಅರ್ಥ ಹೇಳ್ತಾರೋ ಅದು ಸರಿಯಾದದ್ದಲ್ಲ. ಮನೀಷಿಗಳೇನು ಹೇಳ್ತಾರೆ, ಜ್ಞಾನಿಗಳೇನು ಹೇಳ್ತಾರೆ, ಮಹಾತ್ಮರು ಏನ್ ಹೇಳ್ತಾರೆ,
ಜೀವನದಲ್ಲಿ ಮೇಲಕ್ಕೆ ಬರುವುದು ಅಂದ್ರೆ ಅರ್ಥ ಏನು? ಆಸ್ತಿ ಅಂತಸ್ತು ಮಾಡಿದವರು ಮೇಲಕ್ಕೆ ಬರುವುದು ಎಂಬ ಡೆಫಿನಿಷನ್ ಶಾಸ್ತ್ರಗಳಲ್ಲಿ ಇಲ್ಲ, ಮಹಾತ್ಮರು ಅದನ್ನು ಒಪ್ಪಲ್ಲ. ಯಾರು ಮನುಷ್ಯ ಜನ್ಮದ ಸಾರ್ಥಕತೆಯನ್ನು ಮಾಡ್ಕೊಳ್ತಾರೋ, ಅಂತಃಕರಣ ಶುದ್ಧಿ ಮಾಡಿ ತನ್ಮೂಲಕ ಮೋಕ್ಷದ ಕಡೆಗೆ ಹೋಗ್ತಾರೋ, ಅದು ಜೀವನದಲ್ಲಿ ಮೇಲಕ್ಕೆ ಬರುವುದು. ನೆನಪಿರಲಿ, ಒಬ್ಬನು ಸಂಸಾರಿಯಾಗಿರತಕ್ಕಂತಹ ಪಾಮರನು ಸಾಧಕನಾಗಿ, ಸಾಧಕನು ಸಿದ್ಧನಾಗಿ, ಜೀವನ್ಮುಕ್ತನಾಗಿ ಕೃತಕೃತ್ಯನಾಗುವುದೇ ನಿಜವಾದ ಜೀವನದಲ್ಲಿ ಮೇಲಕ್ಕೆ ಬರೋದು. ಹಾಗಿದ್ರೆ ತಮ್ಮ ಬದುಕನ್ನ ಹೇಗೆ ನಡೆಸ್ಕೊಂಡು ಹೋಗೋದು? ಹೊಟ್ಟೆಪಾಡಿಗೇನು? ಏನೂ ತೊಂದರೆ ಇಲ್ಲ, ಮಾಡುವ ಅದೇ ಕರ್ಮಗಳನ್ನ ಮಾಡಿ ಫಲದ ಬಗ್ಗೆ ಇರ್ತಕ್ಕಂಥ ಆಗ್ರಹವನ್ನು ಬದಿಗಿಡಿ. ಫಲ ಅಂತೂ ಬಂದೇ ಬರುತ್ತೆ. ಒಬ್ಬ ಮಹಾರಾಜ ಬಹಳ ಸುಂದರವಾದ ದೇವಸ್ಥಾನವನ್ನು ಕಟ್ಟಬೇಕು ಅಂತ ಸಂಕಲ್ಪ ಮಾಡಿದನಂತೆ. ನ ಭೂತೋ ನ ಭವಿಷ್ಯತಿ, ಹಿಂದೆ ಯಾರು ಕಟ್ಟಲಿಲ್ಲ, ಮುಂದೆ ಯಾರು ಕಟ್ಟೋದಿಲ್ಲ, ಅಂತಹ ವಿಶೇಷವಾದ ಒಂದು ಮಂದಿರ ನಿರ್ಮಾಣ ಮಾಡಬೇಕು. ಅದಕ್ಕೆ ದೇಶದ ಮೂಲೆ ಮೂಲೆಗಳಿಂದ ಶಿಲ್ಪಿಗಳನ್ನ ಕರೆಸಿದ್ನಂತೆ. ನೂರಾರು ಸಾವಿರಾರು ಶಿಲ್ಪಿಗಳು ಶಿಲ್ಪಕಲೆಯಲ್ಲಿ ತೊಡಗಿಕೊಂಡಿದ್ದಾರೆ. ರಾಜನಿಗೆ ಅನ್ನಿಸ್ತಂತೆ, ಯಾವ ಶಿಲ್ಪಿ ತುಂಬಾ ಶ್ರದ್ಧೆಯಿಂದ ಕೆಲಸ ಮಾಡ್ತಿದ್ದಾನೆ ನೋಡ್ಬೇಕು, ಯಾರ್ಯಾರು ಯಾವ್ಯಾವ ಭಾವದಿಂದ ಕೆಲಸ ಮಾಡ್ತಿದ್ದಾರೆ ತಾನೇ ಖುದ್ದಾಗಿ ನೋಡ್ಬೇಕು ಅಂತ ಮಾರು ವೇಷದಲ್ಲಿ ಹೋದಂತೆ. ಒಂದಿನ ವೇಷ ಮರೆಸಿಕೊಂಡು ರಾಜನೇ ಪರೀಕ್ಷೆ ಮಾಡ್ಲಿಕ್ಕೆ ಹೋಗಿದ್ದಾನೆ. ಅಲ್ಲೊಬ್ಬ ಶಿಲ್ಪಿ ಕಲ್ಲು ಕೆತ್ತುವುದನ್ನು ನೋಡ್ತಾ ಇದ್ದಾನೆ. ಮಹಾರಾಜ ಅವನ ಹತ್ರ ಕೇಳ್ತಾನಂತೆ, ಶಿಲ್ಪಿಗಳೇ, ತಾವು ಏನು ಮಾಡ್ತಾ ಇದ್ದೀರಿ, ಇಲ್ಲಿ ಏನು ನಡೀತಾ ಇದೆ? ಅವಾಗ ಆ ಶಿಲ್ಪಿ ತಮೋಗುಣಿಯಾಗಿದ್ದ. ಅವನಿಗೆ ಜೀವನದಲ್ಲಿ ಯಾವ ಆಸಕ್ತಿಯೂ ಇರಲಿಲ್ಲ. ಅವನು ಹೇಳ್ತಾನೆ, ಕಣ್ಣು ಕಾಣಿಸೋದಿಲ್ಲೇನಯ್ಯ, ಕಲ್ಲು ಹೊಡಿತಾ ಇರೋದು ಕಣ್ಣು ಕಾಣಿಸೋಲ್ಲ ನಿನಗೆ ಅಂತ. ಓಹೋ, ಕಲ್ಲು ಹೊಡಿತಾ ಇದೆಯಪ್ಪ, ತುಂಬಾ ಒಳ್ಳೆ ಕೆಲಸ ಅಂತ ಹೇಳಿ ಮಹಾರಾಜ ಮುಂದಕ್ಕೆ ಹೋಗ್ತಾನೆ. ಅಲ್ಲ ಇನ್ನೊಬ್ಬ ಶಿಲ್ಪಿ ಸಿಗ್ತಾನೆ. ಅವನು ರಜೋಗುಣಿಯಾಗಿರ್ತಾನೆ. ಅವನು ಹೇಳ್ತಾನಂತೆ, ಅವನಿಗೆ ಮಹಾರಾಜ ಅಂತ ಗೊತ್ತಿಲ್ಲ, ಆದ್ರೂ ಹೇಳ್ತಾನೆ ಆ ವ್ಯಕ್ತಿಗೆ, ನೋಡು, ಈ ದೇಶದ ಮಹಾರಾಜ ಒಂದು ಮಂದಿರ ನಿರ್ಮಾಣ ಮಾಡಬೇಕು ಅಂತ ಸಂಕಲ್ಪ ಮಾಡಿದ್ದಾನೆ. ನಮ್ಗೆಲ್ರಿಗೂ ಕೂಡ ಕೆಲಸ ಕೊಟ್ಟಿದ್ದಾನೆ. ಹೊಟ್ಟೆ ಪಾಡಿಗೆ ನಾವೇನೋ ಮಾಡ್ಬೇಕಲ್ಲಪ್ಪ, ಅದಕ್ಕೆ ಹೊಟ್ಟೆ ಪಾಡಿಗೆ ಒಂದು ದಂಧೆ ಮಾಡ್ತಿದ್ದೇನೆ ಅಂತ ಹೇಳಿದ್ನಂತೆ. ಅವನು ರಾಜಸ ಸ್ವಭಾವದವನು. ಮುಂದಕ್ಕೆ ಹೋಗ್ತಾನೆ ರಾಜ. ಅಲ್ಲೊಬ್ಬ ಶಿಲ್ಪಿ ಎಷ್ಟು ತಲ್ಲೀನತೆಯಿಂದ ತನ್ಮಯತೆಯಿಂದ ಮಗ್ನನಾಗಿದ್ದಾನೆ ಅಂದ್ರೆ ಅವನಿಗೆ ಬಾಹ್ಯ ಪ್ರಪಂಚದ ಅರಿವೇ ಇಲ್ಲ. ಆ ರೀತಿ ಶಿಲ್ಪವನ್ನು ಕಡಿತಾ ಇದ್ದಾನೆ. ಮಾರುವೇಷದಲ್ಲಿದ್ದ ಮಹಾರಾಜ ಕೇಳ್ತಾನಂತೆ, ತಾವೇನು ಮಾಡ್ತಿದ್ದೀರಿ ಅಂತ. ಆ ಶಿಲ್ಪಿ ಹೇಳ್ತಾನೆ, ಒಂದು ಒಳಿಲು ಸೇವೆ ಮಾಡುವ ಸೌಭಾಗ್ಯ ನನಗೆ ಸಿಕ್ಕಿದೆ. ದೇಶದ ಮಹಾರಾಜ್ಯ ನೂರಾರು ಜನರಿಗೆ ಅನುಕೂಲ ಆಗಲಿ ಅಂತ ಒಂದು ದೇವಸ್ಥಾನ ಕಟ್ತಾ ಇದ್ದೇನೆ. ಅದರಲ್ಲೂ ಒಂದು ಅಳಿಲು ಸೇವೆಯ ಭಾಗ್ಯ ನನಗೆ ಸಿಕ್ಕಿದೆ, ಅಂದ್ರೆ ಶ್ರದ್ಧೆಯಿಂದ ಮಾಡ್ತಾ ಇದ್ದೇನೆ ಅಂತ ಹೇಳಿದಂತೆ. ಮೂರು ಜನರು ಮಾಡ್ತಿದ್ದದ್ದು ಒಂದೇ ಕೆಲಸ. ನೋಡುವ ದೃಷ್ಟಿ ಹೇಗಿದೆ ನೋಡಿ, ದೃಷ್ಟಿ ಬೇರೆ, ಕೆಲಸ ಒಂದೇ, ದೃಷ್ಟಿ ಬೇರೆ. ತಾಮಸಿಗೆ ಬರೀ ಕಲ್ಲು ಹೊಡೆಯುವುದು, ಮತ್ತೊಬ್ಬನಿಗೆ ಹೊಟ್ಟೆಪಾಡಿಗೆ ಒಂದು ದಂಧೆ, ಮೂರನೆಯವನಿಗೆ ಇದೊಂದು ಪವಿತ್ರವಾದ ಕಾರ್ಯ, ಇದೊಂದು ಪೂಜೆ. ಕೆಲಸ ಒಂದೇ, ಆಟಿಟ್ಯೂಡ್ ಬೇರೆ, ದೃಷ್ಟಿಕೋನ ಬೇರೆ. ಇದಕ್ಕೆ ಹೆಸರು ಕರ್ಮಯೋಗ. ಕೊನೆಗೆ ಏನಾಯ್ತು, ಆ ಮೂರನೆಯ ಶಿಲ್ಪಿ ಕಡೆದಂತಹ ಶಿಲ್ಪ ಅತ್ಯಂತ ಸುಂದರವಾಗಿ ಮೂಡಿ ಬಂತಂತೆ. ಅದ್ಭುತವಾದಂತಹ ಶಿಲ್ಪವಾಗಿ ಮೂಡಿ ಬಂದಿತ್ತು. ಯಾಕೆಂದ್ರೆ ಅವನು ಅತ್ಯಂತ ತಲ್ಲೀನನಾಗಿ ಧ್ಯಾನಸ್ಥನಾಗಿ ಆ ಶಿಲ್ಪವನ್ನು ಕಡೆದಿದ್ದ. ಮಹಾರಾಜ ಯೋಚನೆ ಮಾಡ್ತಾನೆ, ಇದೇ ಶಿಲ್ಪವನ್ನೇ ನನ್ನ ದೇವಸ್ಥಾನದಲ್ಲಿ ಮುಖ್ಯ ದೇವರಾಗಿ ಪ್ರತಿಷ್ಠಾಪನೆ ಮಾಡ್ತೇನೆ ಅಂತ ಮನಸ್ಸಲ್ಲಿ ಸಂಕಲ್ಪ ಮಾಡಿಬಿಟ್ಟ. ಹಾಗೆ ದೇವಸ್ಥಾನದ ನಿರ್ಮಾಣ ಪೂರ್ತಿಯಾಯಿತು. ದೇವಸ್ಥಾನದ ಪ್ರತಿಷ್ಠಾಪನಾ ದಿನವೂ ಬಂತು. ಆ ಮಹೋತ್ಸವದ ದಿನ ಎಲ್ಲ ಶಿಲ್ಪಿಗಳಿಗೆ ಆಹ್ವಾನವನ್ನು ಕೊಟ್ಟಿದ್ದ ಮಹಾರಾಜ. ಅದರಲ್ಲಿಯೂ ವಿಶೇಷವಾಗಿ ಈ ಶಿಲ್ಪಿಯನ್ನ, ಮೂರನೆಯ ಶಿಲ್ಪಿಯನ್ನ ವೇದಿಕೆ ಕರೆದು ವಿಶೇಷ ಸನ್ಮಾನಗಳನ್ನ ಮಾಡಬೇಕು ಅಂತ ಕೂಡ ಸಂಕಲ್ಪಿಸಿದ್ದ. ಆ ರೀತಿ ಅವನಿಗೆ ಆಹ್ವಾನವನ್ನು ಕೂಡ ಕಳಿಸಿದ್ದ. ಸಮಾರಂಭದ ದಿನ ಬಂತು. ಸಾವಿರಾರು ಲಕ್ಷಾಂತರ ಜನ ಸೇರಿದ್ದಾರೆ. ಈ ಶಿಲ್ಪಿಯ ಹೆಸರು ಹೇಳಿ ಕರೆದರೆ ಅವನು ವೇದಿಕೆಗೆ ಬರ್ತಾ ಇಲ್ಲ. ಯಾಕಂದ್ರೆ ಸಭೆಯಲ್ಲಿ ಇರ್ಲಿಲ್ಲ ಅವನು. ಮಹಾರಾಜ
ತನ್ನ ಭಟರಿಗೆ ಆಜ್ಞೆ ಮಾಡ್ತಾನೆ, ನೇರವಾಗಿ ಹೋಗಿ ನೋಡ್ಕೊಂಡು ಬನ್ನಿ, ಆ ಶಿಲ್ಪಿ ಏನ್ ಮಾಡ್ತಿದ್ದಾನೆ ನೋಡ್ಕೊಂಡು ಬನ್ನಿ ಅಂತ ಕಳಿಸ್ತಾನೆ. ಭಟರು ಓಡಿ ಹೋಗಿ ನೋಡಿದ್ರೆ ಸಣ್ಣ ಗುಡಿಸಲು, ಮನೆಯಲ್ಲಿ ಹೆಂಡತಿ ಒಬ್ಬಳೇ ಇದ್ದಾಳೆ, ಶಿಲ್ಪಿ ಮನೆಯಲ್ಲಿ ಇರ್ಲಿಲ್ಲ. ಹೆಂಡತಿಯನ್ನ ಕೇಳಿದಾಗ ಅವಳು ಹೇಳ್ತಾಳೆ, ಬೆಳಿಗ್ಗೆ ಸ್ನಾನಕ್ಕೆ ಹೋದವರು ಇನ್ನೂ ಬರ್ಲಿಲ್ಲ ಯಜಮಾನರು. ಭಟರು ಅವನು ಸ್ನಾನ ಮಾಡುವ ನದಿ ತೀರಕ್ಕೆ ಹೋಗಿ ನೋಡ್ತಾರೆ, ಅಲ್ಲಿ ಶಿಲ್ಪಿ ಕುಳಿತುಕೊಂಡು ಒಂದು ಕೆತ್ತನೆಯ ಕೆಲಸದಲ್ಲಿ ತಲ್ಲೀನನಾಗಿದ್ದಾನೆ. ಆ ಸೈನಿಕರು ಕೇಳ್ತಾರಂತೆ, ಮಹಾರಾಜನ ದೇವಸ್ಥಾನದ ಪ್ರತಿಷ್ಠಾಪನೆ ಮಹೋತ್ಸವದ ದಿನ ಇತ್ತು, ವಿಶೇಷ ಸನ್ಮಾನವನ್ನು ಕೂಡ ಮಾಡಬೇಕು ಅಂತ ನಿನಗೆ ಆಹ್ವಾನವನ್ನು ಕೊಟ್ಟಿದ್ದಾನೆ, ನೀನು ಯಾಕೆ ಬರ್ಲಿಲ್ಲ ಅಂತ ಕೇಳ್ತಾರೆ. ಆಗ ಶಿಲ್ಪಿ ಹೇಳ್ತಾನೆ, ನಾನು ಬೆಳಿಗ್ಗೆ ಸ್ನಾನಕ್ಕಂತ ಬಂದೆ, ಇಲ್ಲಿಯೇ ಕುಳಿತುಕೊಂಡು ಆ ಕಲ್ಲಿನ ರೂಪವನ್ನು ನೋಡಿ ಧ್ಯಾನಸ್ಥನಾದೆ, ಅಲ್ಲೊಂದು ದೇವತಾ ಮೂರ್ತಿ ಕಾಣಿಸಿತು ನನಗೆ, ಅದನ್ನು ಕೆತ್ತೋಣ ಅಂತ ಕುಳಿತುಕೊಂಡೆ, ತಲೆಯ ಮೇಲೆ ನೆತ್ತಿಯ ಮೇಲೆ ಸೂರ್ಯ ಬಂದಿದ್ದು ನನಗೆ ಗೊತ್ತಾಗಲಿಲ್ಲ, ದಯವಿಟ್ಟು ಕ್ಷಮಿಸಿ, ಈಗಲೇ ನಾನು ಬಂದೆ ಅಂತ ಹೇಳಿದಂತೆ. ಈ ಕಥೆಯ ವಾಸ್ತವಿಕತೆ ಹೇಗಿದ್ದರೂ ಕೂಡ ಸಂದೇಶ ಏನಪ್ಪಾ ಅಂದ್ರೆ, ಆ ಶಿಲ್ಪಿಗೆ ಫಲದಲ್ಲಿ ಆಸಕ್ತಿ ಇಲ್ಲ. ಸನ್ಮಾನ, ಮಹಾರಾಜನ ಕೊಡತಕ್ಕಂತಹ ಪಾರಿತೋಷಕ, ಅವುಗಳಿಗಾಗಿ ಹಾತೊರೆಯುವವನಲ್ಲ. ಮತ್ತೆ ತಾನು ಮಾಡುವ ಕರ್ಮದಲ್ಲಿ ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ಮಾಡಿ ಮುಗಿಸಿದ್ದಾನೆ, ಬಸ್. ಇದು ಕರ್ಮಯೋಗಿಯ ಮನಸ್ಥಿತಿ. ಕರ್ಮಿಯ ಮನಸ್ಥಿತಿ ಹೇಗಿರ್ತದೆ? ಮಾಡುವ ಕರ್ಮದಲ್ಲಿ ಶ್ರದ್ಧೆ ಇಲ್ಲ, ಆದ್ರೆ ಮಹಾರಾಜ ಸನ್ಮಾನ ಮಾಡ್ತಾನೆ ಅಂತಾದ್ರೆ ಒಂದು ವಾರ ಮುಂಚೆ ಯೋಚನೆ ಮಾಡ್ತಾನೆ, ಬಟ್ಟೆ ಯಾವ್ದು ಹಾಕೊಳ್ಬೇಕು, ಸೆಂಟ್ ಯಾವ್ದು ಹಾಕೊಳ್ಬೇಕು, ಯಾವ ಸ್ಟೈಲಲ್ಲಿ ಸ್ಟೇಜ್ ಮೇಲೆ ಹತ್ತಬೇಕು, ಯಾವ ರೀತಿ ಪಾರಿತೋಷಕ ತೆಗೆದುಕೊಳ್ಬೇಕು. ಈ ಫಲಾಪೇಕ್ಷೆಯ ದೃಷ್ಟಿ ಇಟ್ಟುಕೊಂಡ್ರೆ ಅವನು ಕರ್ಮಿ. ಕರ್ಮಯೋಗಿ ಕರ್ಮವನ್ನ ಚೆನ್ನಾಗಿ ಮಾಡ್ತೇನೆ, ಉಳಿದಿದ್ದು ಭಗವಂತನ ಇಚ್ಛೆ. ಇರುವ ಕೆಲಸವ ಮಾಡು, ಕಿರಿದನದ ಮನ ಬಿಟ್ಟು, ದೊರೆತುದ ಹಸಾದವೆಂದೊಣ್ಣು ಗೊಣಗಿಡದೆ, ಧರಿಸು ಲೋಕದ ಭರವ ಪರಮಾರ್ಥವನು ಬಿಡದೆ, ಹೊರಡು ಕರೆ ಬರಲಳದೆ ಮಂಕುತಿಮ್ಮ. ಭುಕ್ತಿಪಥ ಮುಕ್ತಿಪಥ ಬೇರೆ ಬೇರೆಯದಲ್ಲ, ಯುಕ್ತದಿಂದೆರಡು ಮಂಚುಗಳೊಂದೇ ಪಥಕ್ಕೆ. ತತ್ವಶೋಧನೆ ಮನಸ್ಸಿನ ಸಂಸ್ಕಾರದಿನ್ನಿನಗೆ, ಶಕ್ತಿಯಧ್ಯಾತ್ಮಕದು ಮಂಕುತಿಮ್ಮ. ಡಿ.ವಿ.ಜಿ ಹೇಳ್ತಾರೆ, ಭುಕ್ತಿಪಥ ಮುಕ್ತಿಪಥ ಎರಡು ಬೇರೆ ಬೇರೆ ಅಲ್ಲ. ಅದನ್ನ ಸರಿಯಾಗಿ ಯೋಚನೆ ಮಾಡಿದರೆ ಒಂದೇ ಪಥ ಅದು. ಅಂತಃಕರಣ ಶುದ್ಧಿ ಲೋಕ ಸಂಸ್ಕಾರದಿಂದ ಆಗ್ತದೆ, ಲೋಕದ ಕರ್ಮಗಳಿಂದಲೇ ಮನಸ್ಸಿನ ಶುದ್ಧಿ, ತನ್ಮೂಲಕವಾದ ಮೋಕ್ಷ. ಅದಕ್ಕೆ ಆ ಕಷ್ಟ ನಷ್ಟ, ಬಾಹ್ಯ ಪ್ರಪಂಚದ ತಾಪತ್ರಯಗಳಂತ ನಾವೇನ್ ಹೇಳ್ತೇವಲ್ಲ, ಅದು ನಮ್ಮನ ಮನಸ್ಸಿನ ಕೊಳೆಯನ್ನ ದೂರ ಮಾಡ್ಲಿಕ್ಕೆ, ಶುದ್ಧ ಮಾಡ್ಲಿಕ್ಕೆ ಇರತಕ್ಕಂತಹ ಒಂದು ಔಷಧಿ. ತುಂಬಾ ಸಂತೋಷವಾಗಿ ಸ್ವೀಕಾರ ಮಾಡಬೇಕು ಅಂತ ಹೇಳ್ತಾರೆ ಡಿ.ವಿ.ಜಿ ಒಂದು ಕಗ್ಗದಲ್ಲಿ. ಕಹಿ ಕಷಾಯವದೆಂದು ಕಾರಚೂರ್ಣಮದೆಂದು, ಸಿಹಿಯ ಲೇಹ್ಯಮದೆಂದು ನಿನಗೆ ಹಿತಬಹುದೋ, ವಿಹಿತಗೈವನು ವೈದ್ಯ ನೀನಲ್ಲ ರೋಗಿಣೀಂ, ಗ್ರಹಿಸು ವಿಧಿಯ ಔಷಧವ ಮಂಕುತಿಮ್ಮ. ಏನ್ ಬರುತ್ತೋ ಸಂತೋಷವಾಗಿ ಸ್ವೀಕರಿಸಬೇಕು. ಈಗ ಒಬ್ಬ ಆಯುರ್ವೇದದ ವೈದ್ಯರ ಹತ್ರ ಒಬ್ಬ ರೋಗಿ ಹೋಗ್ತಾನೆ ಅಂತ ಇಟ್ಕೊಳ್ಳೋಣ. ಹೊಟ್ಟೆ ನೋವೋ, ತಲೆನೋವೋ, ಕಾಲ್ ನೋವೋ ಏನೋ ಆಗಿದೆ, ಒಬ್ಬ ಆಯುರ್ವೇದಿಕ್ ಡಾಕ್ಟರ್ ಹತ್ರ ಹೋಗ್ತಾನೆ. ಆಯುರ್ವೇದಿಕ್ ಡಾಕ್ಟರ್ ಹತ್ರ ಹೋದ್ರೆ ಏನ್ ಕೊಡ್ತಾರೆ ಅವರು? ಒಂದು ಖಾರದ ಚೂರ್ಣ ಕೊಡ್ತಾರೆ, ಇಲ್ಲ ಸಿಹಿಯಾದ ಲೇಹ್ಯ ಕೊಡ್ತಾರೆ, ಇಲ್ಲ ಕಹಿ ಕಷಾಯ ಕೊಡ್ತಾರೆ. ಲೇಹ್ಯ ಅಂದ್ರೆ ನೆಕ್ಕೋದು, ಚೂರ್ಣ ಅಂತ ಹೇಳಿದ್ರೆ ಅದು ಪುಡಿ, ನೀರಲ್ಲಿ ಹಾಕೊಂಡು ಮಜ್ಜಿಗೆಯಲ್ಲೋ ಹಾಲಲ್ಲೋ ಹಾಕೊಂಡು ಕುಡಿಯೋದು. ಕಷಾಯ ಅಂತ ಒಂದಿಷ್ಟು ಕೊಡ್ತಾರೆ, ಅದ್ರ ಕುಡಿ, ಇದ್ರಲ್ಲಿ ಯಾವುದೋ ಒಂದು ಕೊಡ್ತಾರೆ. ಅದು ರೋಗಿಗೆ ಯಾವುದು ಅವಶ್ಯಕತೆ ಇದೆಯೋ ಅದನ್ನ ವೈದ್ಯರು ಕೊಡೋದು. ಆದ್ರೆ ಈ ಪುಣ್ಯಾತ್ಮ ಏನ್ ಹೇಳ್ತಾನೆ, ಡಾಕ್ಟ್ರೇ ನಂಗೆ ಈ ಖಾರ ಚೂರ್ಣ, ಕಹಿಯಾದಂತಹ ಈ ಕಷಾಯ ಯಾವುದು ಕೊಡ್ಬೇಡಿ, ಸಿಹಿಯಾದ ಲೇಹ್ಯ ಕೊಡಿ ಅಂತ ಹೇಳ್ತಾನೆ ಅಂತ ಇಟ್ಕೊಳ್ಳೋಣ. ಅಥವಾ ಖಾರವಾದ ಚೂರ್ಣ ಕೊಡಿ ನಂಗು, ಕಹಿ ಬೇಡ ಅಂತ ಹೇಳ್ತಾನೆ ಅಂತ ಇಟ್ಕೊಳ್ಳಿ. ಆಗ ಡಾಕ್ಟರ್ ಏನ್ ಹೇಳ್ತಾನೆ, ಅಲ್ಲಪ್ಪ ನಿನ್ನ ರೋಗ ಯಾವುದರಿಂದ ಗುಣ ಆಗ್ತದೆ ಅಂತ ನನಗ್ ಗೊತ್ತು, ನಾನು ವೈದ್ಯ, ನೀನು ರೋಗಿ, ಆದ್ದರಿಂದ ಸುಮ್ಮನೆ ನಾನು ಕೊಟ್ಟಿದ್ ತಕೋ, ಕುಡಿ, ನಿನ್ನ ಆರೋಗ್ಯ ಸುಧಾರಿಸ್ತದೆ ಅಂತ ಹೇಳ್ತಾನೆ. ಡಿ.ವಿ.ಜಿ ಹಾಗೆ ಹೇಳ್ತಾರೆ,
ಗ್ರಹಿಸು ವಿಧಿ ಔಷಧವ ಮಂಕುತಿಮ್ಮ. ವಿಧಿ ಅನ್ನುವವನೇ ಇಲ್ಲಿ ವೈದ್ಯ, ನೀನೇ ರೋಗಿ. ಸಂಸಾರ ರೋಗದಿಂದ ನೀನು ಪಾರಾಗುವುದಕ್ಕೆ ನಿಂಗೆ ಯಾವ ಔಷಧ ಕೊಡಬೇಕು ಅಂತ ವಿಧಿಗೆ ಗೊತ್ತು. ಕೊಟ್ಟಿದ್ದನ್ನ ಸಂತೋಷವಾಗಿ ಸ್ವೀಕರಿಸು, ನೀನು ಅಧ್ಯಾತ್ಮ ಪ್ರಗತಿಯನ್ನು ಹೊಂದುತ್ತೀಯ. ಹೌದು, ಇದು ಈಶ್ವರನ ಇಚ್ಛೆ, ಆಗ್ಲಿ. ಆಗುವುದೆಲ್ಲ ಒಳ್ಳೆಯದಕ್ಕೆ. ಸಂತೋಷವಾಗಿ ಸ್ವೀಕರಿಸಿ ಒಬ್ಬ ಮನುಷ್ಯ ಅದನ್ನೂ ಕೂಡ ಸಮಾಧಾನದಿಂದ ತೆಗೆದುಕೊಳ್ಳುವುದಾದರೆ ನಿಶ್ಚಿತವಾಗಿ ಅಂತಃಕರಣ ಶುದ್ಧಿಯಾಗತ್ತೆ. ಅದಕ್ಕೆ ಎಲ್ಲಿಗೂ ಹೋಗುವ ಅವಶ್ಯಕತೆ ಇಲ್ಲ. ಇರುವ ಕರ್ಮ ಪ್ರಪಂಚದಲ್ಲಿಯೇ ಸಾಕು. ನಮಗೆ ಬೇಕಾದಷ್ಟು ಸಾಧನೆಗೆ ಅವಕಾಶಗಳಿದೆ. ಒಂದು ಅಜ್ಜಿ ತನ್ನ ಮೊಮ್ಮಗನನ್ನ ಆಡಿಸಿ ಊಟ ಮಾಡಿಸಿ ಕೆಲಸ ಮಾಡಿಸೋದ್ರಲ್ಲೇ ಬ್ಯುಸಿ ಆಗಿದ್ಲಂತೆ. ಈಗೆಲ್ಲ ಅಮೆರಿಕಕ್ಕೆಲ್ಲ ಹೋಗ್ತಾರಲ್ಲ ಅಜ್ಜಂದರಿಗೆ ದೊಡ್ಡ ಕೆಲಸ ಮೊಮ್ಮಕ್ಕಳು ನೋಡ್ಕೊಳ್ಳೋದಲ್ಲಿ. ಆ ರೀತಿ ಒಬ್ಳು ಅಜ್ಜಿ ರಾಮಕೃಷ್ಣರ ಹತ್ರ ಹೋಗಿ ಹೇಳ್ತಾಳಂತೆ, ಪರಮಹಂಸರೇ, ನೀವು ಜಪ ಮಾಡಿ ಸಾಧನೆ ಮಾಡಿ ಅಂತ ಹೇಳ್ತೀರಿ, ನನಗೆ ಬೆಳಿಗ್ಗಿಂದ ಸಂಜೆ ತನಕ ಆ ಮಗು ನೋಡ್ಕೊಳ್ಳೋದೇ ಆಗ್ಬಿಟ್ಟಿದೆ, ಪುರುಸೊತ್ತೇ ಸಿಗ್ತಾ ಇಲ್ಲ, ನನಗೆ ಮೋಕ್ಷ ಸಿಗ್ತದ ಅಂತ. ರಾಮಕೃಷ್ಣರು ಹೇಳ್ತಾರೆ, ಯಾಕೆ ಸಿಗೋಲ್ಲಮ್ಮ ನಿನಗೆ? ನೀನು ನನ್ನ ಮಗು ಎನ್ನುವ ಭಾವನೆಯನ್ನು ಬಿಟ್ಟು ಶ್ರೀಕೃಷ್ಣ ಅಂತ ತಿಳ್ಕೊ. ಹೆಣ್ಣು ಮಕ್ಕಳಾದ್ರೆ ದುರ್ಗಿ, ಬಾಲದುರ್ಗಿ ಅಂತ ತಿಳ್ಕೊ, ಅಥವಾ ಬಾಲಲಕ್ಷ್ಮಿಯೋ ಬೇರೆ ಮಗುವಿನ ರೂಪದಲ್ಲಿರುವ ಪರಮಾತ್ಮ ಎಂಬುದಾಗಿ ನೀವು ತಿಳ್ಕೊಂಡ ತಕ್ಷಣ ಏನಾಗುತ್ತದೆ? ದ ಚೇಂಜ್ ಆಫ್ ಆಟಿಟ್ಯೂಡ್, ದೃಷ್ಟಿಕೋನವೇ ಬದಲಾಯ್ತು. ಆವಾಗ ಅದು ನನ್ನ ಮಗುವನ್ನ ಆಡಿಸ್ತಿದ್ದೇನೆ ಅಂತ ಆಗಲ್ಲ, ಕೃಷ್ಣನನ್ನ ಆಡಿಸ್ತಿದ್ದೇನೆ, ಕೃಷ್ಣನನ್ನ ತೊಟ್ಟಲಿಕ್ಕೆ ಹಾಕಿ ತೂಗುತ್ತಿದ್ದೇನೆ, ಮಗುವಿಗೆ ಊಟ ಮಾಡಿಸುವಾಗ ಕೃಷ್ಣನಿಗೆ ನೈವೇದ್ಯ ಮಾಡ್ತಿದ್ದೇನೆ, ಮಗುವಿಗೆ ಸ್ನಾನ ಮಾಡುವಾಗ ಕೃಷ್ಣನಿಗೆ ಅಭಿಷೇಕ ಮಾಡ್ತಿದ್ದೇನೆ, ಮಗುವಿಗೆ ಬಟ್ಟೆ ಹಾಕುವಾಗ ಕೃಷ್ಣನಿಗೆ ನಾನು ಉಪವೀತವನ್ನ ವಸ್ತ್ರವನ್ನ ಕೊಡ್ತಾ ಇದ್ದೇನೆ. ಏನಾಯ್ತು ಹೇಳಿ? ಅದೇ ಕರ್ಮ ಪೂಜೆ ಆಯ್ತು. ಮಾಡುವ ಕರ್ಮ ಪೂಜೆಯಾಗಬೇಕು. ಬಂದದ್ದೆಲ್ಲ ಆದದ್ದೆಲ್ಲ ಒಳಿತೇ ಆಯಿತು. ಪುರಂದರದಾಸರ ಒಂದು ಹಾಡಿದೆಯಲ್ಲ, ದಂಡಿಗೆ ಬೆತ್ತ ಹಿಡಿಯುವುದಕ್ಕೆ ಮಂಡೆ ನಾಚುತ್ತಿದ್ದೆ, ಹೆಂಡತಿ ಸಂತತಿ ಸಾವಿರವಾಗಲಿ ದಂಡಿಗೆ ಬೆತ್ತ ಹಿಡಿಸಿದಳಯ್ಯ. ಹೆಂಡತಿ ವೈರಾಗ್ಯ ಕೊಟ್ಬಿಟ್ಲು ಅಂತ ಹೇಳ್ತಾರೆ. ಅರ್ಥ ಏನು? ಪರಿಸ್ಥಿತಿ ಹೇಗೇ ಇದ್ರು ನಮ್ಮ ಮನಸ್ಸು ಮೋಕ್ಷ ಮಾರ್ಗಕ್ಕೆ ಎಂಬುದಾಗಿ ನಿಶ್ಚಯ ಮಾಡಿಕೊಂಡ್ರೆ ಎಲ್ಲವೂ ಉಪಕಾರಿಯೇ ಆಗತ್ತೆ. ಕರ್ಮಜಂ ಬುದ್ಧಿಯುಕ್ತ ಹಿ ಫಲಂ ತ್ಯಕ್ತ್ವಾ. ಫಲಾಸಕ್ತಿಯನ್ನ ಬಿಟ್ಟು ಕರ್ಮದಲ್ಲಿ ಯಾರು ನಿರತನಾಗ್ತಾನೋ ಅವನ ಮನಸ್ಸು ಶುದ್ಧವಾಗ್ತಾ ಹೋಗ್ತದೆ. ಮನಸ್ಸು ಶುದ್ಧವಾದ ಮೇಲೆ ವಿವೇಕ ಜಾಗೃತವಾಗ್ತದೆ. ಅದಕ್ಕೆ ಭಗವಂತ ಬಳಸಿರುವ ವಾಣಿ ಮನೀಷಿಣಃ. ಮನಸ್ಸು ಶುದ್ಧವಾದ ಮೇಲೆ ಅವನು ಮನೀಷಿ ಆಗ್ತಾನೆ. ಮನೀಷಿ ಅಂತ ಹೇಳಿದ್ರೆ ಸ್ಥಿರವಾದ ವಿವೇಕ, ಬುದ್ಧಿ ಅಂತ ಅರ್ಥ. ಸ್ಪಷ್ಟವಾದಂತಹ ಬುದ್ಧಿ ಯಾರಿಗಿದೆಯೋ ಅವನು ಮುಂದಿನ ಹೆಜ್ಜೆಗೆ ಹೋಗ್ತಾನೆ. ಅದಕ್ಕೆ ಒಬ್ರು ಹೇಳ್ತಾ ಇದ್ರು, ಕ್ಲಾರಿಟಿ ಇನ್ ದ ಇಂಟೆಲೆಕ್ಟ್, ಪ್ಯೂರಿಟಿ ಇನ್ ದ ಮೈಂಡ್, ಇದೆರಡು ಮೋಕ್ಷಕ್ಕೆ ಅವಶ್ಯಕತೆ ಅಂತ. ಪ್ಯೂರಿಟಿ ಇನ್ ದ ಮೈಂಡ್, ಕ್ಲಾರಿಟಿ ಇನ್ ದ ಇಂಟೆಲೆಕ್ಟ್. ಆದ್ರೆ ಮೊದಲು ಗಳಿಸಬೇಕಾದ್ದೇನು? ಪ್ಯೂರಿಟಿ, ಅಂತಃಕರಣ ಶುದ್ಧಿ. ಶುದ್ಧಾಂತಃಕರಣದಲ್ಲಿ ವಿವೇಕ ಜಾಗೃತವಾಗ್ತದೆ. ವಿವೇಕ ಅಂದ್ರೇನು? ಯಾವುದು ನಿಜವಾಗಿ ಸುಖ ಕೊಡೋದು, ಯಾವುದು ಕ್ಷಣಿಕ ಸುಖ ಕೊಡೋದು, ಇದೆರಡರ ಮಧ್ಯೆ ನಮಗೆ ವಿವೇಕ ಆಗಬೇಕು. ನಿತ್ಯಾನಿತ್ಯ ವಸ್ತು ವಿವೇಕ ಅಂತ ಹೇಳ್ತಾರೆ. ಅದು ಯಾರಿಗಿದೆಯೋ ಅವನಿಗೆ ಮನೀಷಿ. ಅವನು ಗುರುಗಳ ಸಮೀಪಕ್ಕೆ ಹೋಗ್ತಾನೆ, ಶ್ರವಣ ಮನನ ನಿಧಿಧ್ಯಾಸನವನ್ನು ಮಾಡಿಕೊಂಡು ಜ್ಞಾನಿ ಆಗ್ತಾನೆ. ಶಂಕರ ಭಗವತ್ಪಾದರು 5 ಶ್ಲೋಕಗಳಲ್ಲಿ ಈ ಅಧ್ಯಾತ್ಮ ಸಾಧನೆಯನ್ನು ವರ್ಣಿಸಿದ್ದಾರೆ. ಅದಕ್ಕೆ ಹೆಸರು ಮನೀಷಾ ಪಂಚಕಂ ಅಂತ. ಮನೀಷಾ ಪಂಚಕಂ. ಮನೀಷಾ ಅಂತ ಹೇಳಿದ್ರೆ ವಿವೇಕಶಾಲಿಯಾದ ಬುದ್ಧಿ, ಸ್ಥಿರವಾದ ನಿಶ್ಚಯವಾದಂತಹ ಒಂದು ಆತ್ಮನಲ್ಲಿ ನೆಲೆ ನಿಂತ ಬುದ್ಧಿ ಇದೆ. ಅದಕ್ಕೆ ಮನೀಷಾ ಅಂತ. ಯಾರಿಗೆ ಮನೀಷಾ ಇದೆಯೋ ಅವನಿಗೆ ಹೆಸರು ಮನೀಷಿ.
ಜಾಗ್ರತ್ ಸ್ವಪ್ನ ಸುಷುಪ್ತಿಷು ಸ್ಫುಟತರ ಯಾ ಸಂವಿದಜೃಂಭತೆ ಯಾ ಬ್ರಹ್ಮಾದಿ ಪಿಪೀಲಿಕಾಂತತನುಷು ಭೂತಾ ಜಗತ್ಸಾಕ್ಷಿಣಿ ಸೈವಾಹಂ ನ ಚ ದೃಶ್ಯವಸ್ತಿತಿ ದೃಢ ಪ್ರಜ್ಞಾಪಿ ಯಸ್ಯಾಸ್ತಿ ಚೇತ್ ಚಾಂಡಾಲೋಸ್ತು ಸತುದ್ವಿಜೋಸ್ತು ಗುರುರಿತ್ಯೇಷ ಮನೀಷಾ ಮಮ. ದಾರಿಯಲ್ಲಿ ಕಾಶಿಯಲ್ಲಿ ಬೀದಿಯಲ್ಲಿ ಹೋಗುವಾಗ ಒಬ್ಬ ಚಾಂಡಾಲ ಸಿಕ್ಕದಂತೆ. ನಾಯಿಗಳನ್ನೆಲ್ಲ ಇಟ್ಟುಕೊಂಡು ನಡೆದುಕೊಂಡು ಬರ್ತಿದ್ದ. ವಾಸ್ತವವಾಗಿ ಅವನು ಶಿವ. ಶಂಕರ ಭಗವತ್ಪಾದರ ಪರೀಕ್ಷೆಗೋಸ್ಕರ ಶಿವನೇ ಚಾಂಡಾಲನ ವೇಷ ಹಾಕೊಂಡು ನಾಯಿಗಳೊಟ್ಟಿಗೆ ಬರ್ತಾ ಇದ್ದ. ಶಂಕರ ಭಗವತ್ಪಾದರು ತತ್ಕ್ಷಣ ಸಹಜವಾದಂತಹ ಒಂದು ಅಭ್ಯಾಸದ ಬಲದಿಂದ ದೂರ ಸರಿ ಅಂತ ಹೇಳಿಬಿಟ್ರು. ಆಗ ಅವನು ಪ್ರಶ್ನೆ ಕೇಳ್ತಾನೆ, ಯಾವುದು ದೂರ ಸರಿಬೇಕು? ಅನ್ನಮಯಾದನ್ನಮಯಂ ಅಥವಾ ಚೈತನ್ಯಮೇವ ಚೈತನ್ಯ ದ್ವಿಜವರ ದೂರಿ ಕರ್ತಂ ವಾಂಛಸಿ ಕಿಂ ಬ್ರೂಹಿ ಗಚ್ಚ ಗಚ್ಚೇತಿ. ಅನ್ನಮಯ ಶರೀರ ದೂರ ಹೋಗಬೇಕು, ಚೈತನ್ಯ ದೂರ ಹೋಗಬೇಕು. ಅನ್ನಮಯ ಶರೀರ ಆದ್ರೆ ನನ್ನದು ನಿಂದು ಒಂದೇ ಇರೋದು, ಚೈತನ್ಯ ದೂರ ಬೇಕಾದ್ರೆ ಸರ್ವವ್ಯಾಪಕವಾದದ್ದು ಯಾವುದು ಅಂತ ನೀನು ಹೇಳು ಅಂತ ಹೇಳಿದಾಗ ಶಂಕರ ಭಗವತ್ಪಾದರು ಹೇಳ್ತಾರೆ, ಚಾಂಡಾಲೋಸ್ತು ಸತುದ್ವಿಜೋಸ್ತು ಗುರುರಿತ್ಯೇಷ ಮನೀಷಾ ಮಮ. ಇದೇ ನನ್ನ ನಿಶ್ಚಯವಾದ ನಿರ್ಧಾರ. ಯಾರಿಗೆ ಆತ್ಮಜ್ಞಾನ ಇದೆಯೋ ಅವನೇ ನನ್ನ ಗುರು ಅಂತ ಹೇಳಿಬಿಡ್ತಾರೆ. ಆದ್ರಿಂದ ಮನೀಷಿ ಅಂದ್ರೆ ಆತ್ಮಜ್ಞಾನಿ. ಯಾರು ಕರ್ಮಯೋಗದಲ್ಲಿ ಅಂತಃಕರಣವನ್ನು ಶುದ್ಧಿ ಮಾಡಿಕೊಂಡು ನಿತ್ಯಾನಿತ್ಯ ವಿವೇಕವನ್ನು ಪ್ರಾಪ್ತಿ ಮಾಡಿಕೊಂಡು ಗುರುವಿನ ಸಾಂಗತ್ಯದಿಂದ ಗುರುವಿನ ಅನುಗ್ರಹದಿಂದ ಶ್ರವಣ ಮನನ ನಿಧಿಧ್ಯಾಸವನ್ನ ಮಾಡಿಕೊಂಡು ಮನೀಷಿಗಳಾಗುತ್ತಾರೆ. ಮನೀಷಿಯಾದ ಮೇಲೆ ಜನ್ಮ ಬಂಧ ವಿನಿರ್ಮುಕ್ತಾ, ಜನ್ಮ ಬಂಧನದಿಂದ ವಿನಿರ್ಮುಕ್ತರಾಗುತ್ತಾರೆ. ಬಂಧನದಿಂದ ಮುಕ್ತಿ. ಈ ಬಂಧನ ಅಂದ ತಕ್ಷಣ ಮನಸ್ಸಿಗೆ ಕಟ್ಟು ಅಂತ. ಬಂಧನ ಅಂದ್ರೆ ಕಟ್ಟು. ಯಾವ ಕಟ್ಟಿನಿಂದ ಮುಕ್ತಿ ಅಂತ ಕೇಳಿದ್ರೆ ಜನ್ಮ ಬಂಧ ಅಂತ ಕರೀತಾನೆ ಭಗವಂತ. ಹುಟ್ಟು ಎಂಬ ಬಂಧನದಿಂದ ಮುಕ್ತಿ. ಹುಟ್ಟು ಒಂದು ಬಂಧನ, ಸಾವು ಒಂದು ಬಂಧನ. ಹುಟ್ಟು ಸಾವಿನ ಮಧ್ಯೆ ಇರುವ ಜಂಜಾಟಗಳಿದೆಯಲ್ಲ ಅದಕ್ಕೂ ಬಂಧನ. ಈ ಹುಟ್ಟು ಸಾವಿನ ಜಂಜಾಟ ಇರೋದ್ರಿಂದಲೇ ಸಂಸಾರದ ಜಂಜಾಟ ಇರೋದು. ಹುಟ್ಟೇ ಪ್ರಾಬ್ಲಮ್. ಅದಕ್ಕೆ ಮನುಷ್ಯ ಅಳ್ತಾ ಅಳ್ತಾ ಹುಟ್ಟುತ್ತಾನಂತೆ. ಕಬೀರ ಹೇಳ್ತಾನೆ, ಹುಟ್ಟುವಾಗ ಅಳ್ತಾ ಅಳ್ತಾ ಹುಟ್ಟಿದೀಯಾ, ಸಾಯುವಾಗ ಹೇಗೆ ಸಾಯಬೇಕು ಅಂತ ಹೇಳಿದ್ರೆ ನೀನು ನಗ್ತಾ ಸಾಯ್ಬೇಕು, ಜನ ಅಳಬೇಕು ಅಂತ ಹೇಳ್ತಾನೆ. ನೀನು ಹುಟ್ಟುವಾಗ ನೀನು ಅತ್ತಿದ್ದಿ, ಜನ ನಕ್ಕಿದ್ರು. ಖುಷಿಯಲ್ಲಿ ಜನ ನಕ್ಕಿದ್ರು, ನೀನು ಅತ್ತಿದ್ದಿ. ಸಾಯುವಾಗ ನೀನು ನಗಬೇಕು, ಜಗತ್ತು ಅಳಬೇಕು ಅಂತ. ಬೆತ್ತಲೆಯಂ ನೀಂ ಬಂದೆ ಬೆತ್ತಲೆಯಂ ನೀಂ ಪೋಪೆ ವಸ್ತ್ರ ವೇಷಗಳೆಲ್ಲ ನಡುವೆ 4 ದಿನ ಚಟ್ಟಕ್ಕೆ ನಿನ್ನ ನೇರಿಪ ಮುನ್ನ ನೀನಾಗಿ ಕಿತ್ತೆಸೆಯೋ ಕಂತೆಗಳ ಮಂಕುತಿಮ್ಮ. ಸಾಯುವ ಮೊದಲು ಈ ಹುಟ್ಟು ಸಾವಿನ ಚಕ್ರದಿಂದ ಬಿಡುಗಡೆ ಹೊಂದಿ ಮನುಷ್ಯ ಹೊರಡಬೇಕಂತೆ. ಅದು ಸಾರ್ಥಕತೆ. ಅದು ಹಿಂದೂ ಸನಾತನ ಧರ್ಮದ ಧ್ಯೇಯ. ಪ್ರತಿಯೊಬ್ಬ ಮನುಷ್ಯನೂ ಕೂಡ ಮೋಕ್ಷವನ್ನು ಪಡೆದೇ ದೇಹ ಬಿಡಬೇಕು. ಅದಕ್ಕಾಗಿಯೇ ಮನುಷ್ಯ ಜನ್ಮ ಇರೋದು. ಇತಃಕೋನ್ವಸ್ತಿ ಮೂಢಾತ್ಮ ಯಸ್ತು ಸ್ವಾರ್ಥೇ ಪ್ರಮಾದ್ಯತಿ ದುರ್ಲಭಂ ಮಾನುಷಂ ದೇಹಂ ಪ್ರಾಪ್ಯ ತತ್ರಾಪಿ ಪೌರುಷಂ. ಶಂಕರ ಭಗವತ್ಪಾದರು ಹೇಳ್ತಾರೆ, ಮನುಷ್ಯ ಜನ್ಮ ಇದ್ದುಕೊಂಡು ಸಾಧನೆ ಮಾಡುವ ಪೌರುಷತ್ವ ಇದ್ದುಕೊಂಡು ಒಬ್ಬನು ಮೋಕ್ಷ ಮಾರ್ಗದಲ್ಲಿ ಕ್ರಮಿಸ್ಲಿಲ್ಲ ಅಂದ್ರೆ ಅವನಿಗಿಂತ ದೊಡ್ಡ ಮೂಢ ಯಾರು ಎಂಬುದಾಗಿ ಹೇಳ್ತಾರೆ. ಆದ್ರಿಂದ ಜನ್ಮ, ಹುಟ್ಟು, ಸಾವು ಮತ್ತು ಈ ದ್ವಂದ್ವಾತ್ಮಕವಾದ ಸಂಸಾರದ ತಾಪತ್ರಯಗಳಿಂದ ಬಿಡುಗಡೆ ಹೊಂದುತ್ತಾನೆ ಯಾರು? ಜ್ಞಾನಿ. ಪದಂ ಗಚ್ಚಂತ್ಯನಾಮಯಂ. ತದನಂತರ ಅನಾಮಯವಾದ ಪದವನ್ನು ಹೊಂದುತ್ತಾನೆ ಅಂತ ಹೇಳ್ತಾನೆ ಭಗವಂತ. ಮೊದಲನೇ ಸ್ಟೆಪ್ ಯಾವುದು? ಕರ್ಮಯೋಗದಿಂದ ಅಂತಃಕರಣ ಶುದ್ಧಿ. 2ನೇ ಸ್ಟೆಪ್ ಯಾವುದು? ಜ್ಞಾನ ಪ್ರಾಪ್ತಿ. 3ನೇ ಸ್ಟೆಪ್ ಯಾವುದು? ಬದುಕಿರುವಾಗಲೇ ದುಃಖ ತಾಪತ್ರಯಗಳಿಂದ ಬಿಡುಗಡೆ. ಅದಕ್ಕೆ ಜೀವನ್ ಮುಕ್ತಿ ಅಂತ ಕರೀತಾರೆ. 4ನೇ ಹಂತ ಯಾವುದು? ಸತ್ತ ಮೇಲೆ ಮರುಹುಟ್ಟು ಇಲ್ಲದ ಒಂದು ಸ್ಥಿತಿ. ಪುರಾಣಗಳಲ್ಲಿ ಅದಕ್ಕೆ ವೈಕುಂಠ ಮತ್ತೊಂದು ಮಗದದ್ದು ಅಂತ ಕರೀತಾರೆ. ಆದ್ರೆ ಇಲ್ಲಿ ವಿದೇಹ ಮುಕ್ತಿ ಅಂತ ಹೇಳ್ತಾರೆ ವೇದಾಂತದಲ್ಲಿ. ಜೀವನ್ಮುಕ್ತಿ, ವಿದೇಹ ಮುಕ್ತಿ. ಜೀವನ್ಮುಕ್ತಿ ಅಂದ್ರೆ ಬದುಕಿರುವಾಗ ತಾಪತ್ರಯಗಳಿಗೆ ಅಂಟಿಕೊಳ್ಳದೆ ಆನಂದವಾಗಿ ಬದುಕನ್ನು ನಡೆಸುವಂಥದ್ದು ಜೀವನ್ಮುಕ್ತಿ.
ಸತ್ತ ಮೇಲೆ ಆ ಪರಬ್ರಹ್ಮ ವಸ್ತುವಿನಲ್ಲಿ ಒಂದಾಗಿ ಮತ್ತೆ ಮರುಹುಟ್ಟು ಪಡೆಯದೇ ಇರತಕ್ಕದ್ದು ವಿದೇಹ ಮುಕ್ತಿ. ಅದನ್ನೇ ಭಗವಂತ ಇಲ್ಲಿ ಪದಂಗಚ್ಚಂತ್ಯನಾಮಯಂ, ಅನಾಮಯವಾದ ಪದವನ್ನ ಹೊಂದುತ್ತಾರೆ ಅಂತ ಹೇಳ್ತಾನೆ. ಪದ ಅಂದ್ರೆ ಸ್ಥಾನ. ಸತ್ತ ಮೇಲೆ ಎಂತಹ ಗತಿ ಸಿಗುತ್ತೆ ಅಂಥವ್ರಿಗೆ ಅಂದ್ರೆ ಅನಾಮಯ ಅಂತ ಕರೆದಿದ್ದಾನೆ. ಅನಾಮಯ ಅಂದ್ರೆ ಏನು? ಆ ರೋಗ ಅಂತ. ಅನಾಮಯ ಜ್ಞಾನಿಗಳಿಗೆ ರೋಗವಿಲ್ಲದ ಸ್ಥಿತಿ ಸಿಗುತ್ತೆ ನೋಡಿ. ಮೋಕ್ಷ ಎನ್ನುವ ಶಬ್ದ ಬಳಸಿಲ್ಲ ಇಲ್ಲಿ. ಮೋಕ್ಷಕ್ಕೆ ಬದಲಾಗಿ ಏನು ಬಳಸಿದ್ದಾನೆ ಭಗವಂತ? ರೋಗವಿಲ್ಲದ ಅನಾಮಯ ಪದ ಅಂತ ಕರೆದಿದ್ದಾನೆ. ಯಾಕೆ ಈ ಪದ ಬಳಸಿದ್ದಾನೆ ಅಂದ್ರೆ, ಈ ಬಂಧನ ಅನ್ನೋದು ಒಂದು ರೀತಿ ರೋಗ. ನಮ್ಗೆ ಯಾರಿಗೂ ಗೊತ್ತಿಲ್ಲ ನಾವು ರೋಗಿಗಳು ಅಂತ. ನಮ್ಗೆ ಯಾವ ರೋಗಗಳು ಇಲ್ಲ, ಚೆನ್ನಾಗಿದ್ದೇವೆ ಅಂತ ಹೇಳ್ತೇವೆ. ಆದ್ರೆ ಶಾಸ್ತ್ರಗಳ ಪ್ರಕಾರ ಎಲ್ಲಿಯ ತನಕ ಅಜ್ಞಾನ ಇರುತ್ತದೋ ಅಲ್ಲಿಯ ತನಕ ರೋಗಿಗಳೇ ನಾವು. ಅದಕ್ಕೆ ಗುರುಗಳಿಗೆ ಭವರೋಗ ವೈದ್ಯ. ಭವರೋಗ ವೈದ್ಯ ಅಂದ್ರೆ ಏನು? ಭವ ಅಂದ್ರೆ ಸಂಸಾರ. ಈ ಸಂಸಾರದ ರೋಗವನ್ನು ಪರಿಹರಿಸ್ತಕ್ಕಂತಹ ವೈದ್ಯನು ಆತ್ಮಜ್ಞಾನಿಯಾದ ಗುರು. ಎಲ್ಲಿಯ ತನಕ ದುಃಖ ಇರ್ತದೋ ಅಲ್ಲಿಯ ತನಕ ರೋಗ ಇದೆ ಅಂತ ಅರ್ಥ. ಹೊರಗಡೆಯ ಪ್ರಪಂಚದಲ್ಲಿ ಅದನ್ನು ರೋಗ ಅಂತ ಕರೀದೇ ಇರಬಹುದು. ಅದರ ಅಧ್ಯಾತ್ಮದ ದೃಷ್ಟಿಯಿಂದ ತಜ್ಞಾನಂ ಪ್ರಶಮಕರಂ ತಜ್ಞೇಯಂ ಯದುಪನಿಷತ್ಸು ನಿಶ್ಚಿತಾರ್ಥಂ ತೇ ಧನ್ಯಾ ಭುವಿ ಪರಮಾರ್ಥ ನಿಶ್ಚಿತೇಹ ಶೇಷಾಸ್ತು ಭ್ರಮ ನಿಲಯೇ ಪರಿಭ್ರಮಂತಿ. ಈ ಸಂಸಾರಕ್ಕೆ ಭ್ರಮ ನಿಲಯ ಅಂತ ಕರೆದಿದ್ದಾರೆ. ಒಂದು ಹುಚ್ಚರ ದೊಡ್ಡ ಸಂತೆ, ಮೂರ್ಖರವನ ದೊಡ್ಡ ಸಂತೆ. ಈಶ್ವರ ಸರ್ವಭೂತಾನಾಂ ಹೃದ್ದೇಶೇ ಅರ್ಜುನ ತಿಷ್ಠತಿ ಭ್ರಾಮಯನ್ ಸರ್ವಭೂತಾನಿ ಯಂತ್ರಾರೂಢಾನಿ ಮಾಯಯ. ಭ್ರಮೆಯಲ್ಲಿ, ಮಾಯೆಯಲ್ಲಿ, ಕತ್ತಲೆಯಲ್ಲಿ ಇರತಕ್ಕಂತಹ ಈ ವ್ಯವಸ್ಥೆ ರೋಗದ ವ್ಯವಸ್ಥೆ. ಅದು ಅಜ್ಞಾನ ಒಂದು ರೋಗ. ಅಜ್ಞಾನ ಸರ್ಪದಷ್ಟಸ್ಯ ಜ್ಞಾನ ಪರಮ ಔಷಧಂ. ಅಜ್ಞಾನ ಇರತಕ್ಕಂತಹ ಸರ್ಪದ ವಿಷಕ್ಕೆ ಜ್ಞಾನವೇ ಔಷಧಿ ಎಂಬುದಾಗಿ ಹಿರಿಯರು ಹೇಳಿದ್ದಾರೆ. ಆ ರೀತಿ ಆತ್ಮಜ್ಞಾನಿಯಾದವರು ಸತ್ತ ಮೇಲೆ ಮರುಹುಟ್ಟು ಇಲ್ಲದಂತಹ ಶಾಶ್ವತ ಪದವಿ ಅದು ಎಲ್ಲೋ ಇದೆ ಅಂತ ಕಲ್ಪನೆ ಮಾಡ್ಕೊಳ್ಬೇಡಿ. 7 ಲೋಕದ ಆಚೆಗೆ ಇನ್ಯಾವುದೋ ಒಂದು ಲೋಕ ಇರಬಹುದು, ಇಲ್ಲ. ನಮ್ಮ ಸ್ವರೂಪವೇ ಎಲ್ಲೆಲ್ಲೂ ತುಂಬಿರತಕ್ಕಂತಹ ಆತ್ಮವೇ ಆ ಅನಾಮಯವಾದ ಮೋಕ್ಷ ಸ್ಥಿತಿ. ಅದನ್ನು ಪಡಿತಾನೆ ಎಂಬುದಾಗಿ ಕರ್ಮಯೋಗದ ಪ್ರಯೋಜನ ಮೋಕ್ಷಕ್ಕೆ ಸಾಧನ ಎಂಬುದಾಗಿ ಹೇಳಿದ್ದಾನೆ. ಇದೇ ವಿಷಯವನ್ನ ಇನ್ನೂ ವಿಸ್ತಾರವಾಗಿ ಮುಂದಿನ 2 ಶ್ಲೋಕಗಳಲ್ಲಿ ಹೇಳ್ತಾನೆ. ಯದಾ ತೇ ಮೋಹ ಕಲಿಲಂ ಬುದ್ಧಿರ್ವ್ಯತಿತರಿಷ್ಯತಿ ತದಾ ಗಂತಾಸಿ ನಿರ್ವೇದಂ ಶ್ರೋತವ್ಯಸ್ಯ ಶ್ರುತಸ್ಯ ಚ ಶ್ರುತಿ ವಿಪ್ರತಿಪನ್ನಾತೆ ಯದಾ ಸ್ಥಾಸ್ಯತಿ ನಿಶ್ಚಲ ಸಮಾಧಾವಚಲ ಬುದ್ಧಿ ತದಾ ಯೋಗಮವಾಪ್ಸ್ಯಸಿ. ಕರ್ಮಯೋಗದಿಂದ ಆಗತಕ್ಕಂತಹ ಪ್ರಯೋಜನ ಏನು? ಭಗವಂತ ಹೇಳ್ತಾನೆ, ಮೋಹ ಕಲಿಲ ಅನ್ನುವಂಥದ್ದು ದೂರವಾಗುತ್ತದೆ. ಯದಾ ತೇ ಮೋಹ ಕಲಿಲಂ ಬುದ್ಧಿರ್ ವ್ಯತಿತರಿಷ್ಯಸಿ. ದೀರ್ಘಕಾಲ ಕರ್ಮಯೋಗವನ್ನ ಮಾಡ್ತಾ 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 ಹೋದ ಹಾಗೆ ನಮ್ಮ ಮನಸ್ಸಿನ ಕೊಳೆ ಎನ್ನುವಂಥದ್ದು ಕಡಿಮೆ ಆಗ್ತಾ ಬರ್ತದೆ. ಆ ಕೊಳೆಗೆ ಭಗವಂತ ಇಟ್ಟಿರೋ ಹೆಸರು ಮೋಹ ಕಲಿಲ. ಮನಸ್ಸಿನ ಕೊಳೆಗೆ ಗೀತೆ ಏನು ಕರೆದಿದೆ? ಮೋಹ ಕಲಿಲ. ಕಲಿಲ ಅಂದ್ರೆ ಕೊಳೆ, ಹೊಲಸು, ಕೊಳಕು. ಕರ್ಮಯೋಗದಿಂದ ಅದೆಲ್ಲ ಶುದ್ಧವಾಗ್ತಾ ಬರ್ತದೆ. ನಮ್ಮ ಚಿತ್ತದಲ್ಲಿ ಇರ್ತದೆ. ಅದಕ್ಕೆ ನೋಡಿ ಚಿತ್ತ ಶುದ್ಧಿ ಅಂತ ಹೇಳ್ತಾರೆ. ಮನಃಶುದ್ಧಿ, ಅಂತಃಕರಣ ಶುದ್ಧಿ ಅಂತ ಕರೆದ್ರೂ ಕೂಡ ಸರಿಯಾದ ಶಬ್ದ ಏನಪ್ಪಾ ಅಂದ್ರೆ ಚಿತ್ತ ಶುದ್ಧಿ. ಈ ಚಿತ್ತದಲ್ಲಿ ಸಂಸ್ಕಾರಗಳು, ಜನ್ಮ ಜನ್ಮಾಂತರಗಳ ಸಂಸ್ಕಾರಗಳೆಲ್ಲ ಸಂಗ್ರಹಿಸಲ್ಪಟ್ಟಿರ್ತದೆ. ಕರ್ಮಯೋಗದಿಂದ ಫಲಾಸಕ್ತಿಯನ್ನು ಬಿಟ್ಟು ಮನಸ್ಸಿನ ಸಮಾಧಾನವನ್ನ ಇಟ್ಟುಕೊಂಡು ಯಾರು ಕರ್ಮವನ್ನ ಮಾಡ್ತಾ ಮಾಡ್ತಾ ಹೋಗ್ತಾರೋ ಆ ವಾಸನೆಗಳೆಲ್ಲವೂ ಶುದ್ಧವಾಗಿ 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 ಆ ಮನಸ್ಸು ಮೋಹರಹಿತವಾದಂತಹ ಸ್ಥಿತಿಗೆ ಬರ್ತದೆ. ಅದಕ್ಕೆ ಒಬ್ರು ಹೇಳ್ತಿದ್ರು, ಮೋಕ್ಷ ಅಂದ್ರೆ ಮೋಹ ಕ್ಷಯ
ಇದೇ ಮೋಕ್ಷ ಅಂತ ಹೇಳ್ತಾ ಇದ್ರು ಮಹಾತ್ಮರೊಬ್ರು. ಆ ಮೋಹ ಅಂದ ತಕ್ಷಣ ತಪ್ಪು ತಿಳ್ಕೊಳ್ಬೇಡಿ, ನಮ್ಮ ಕನ್ನಡ ಭಾಷೆಯಲ್ಲಿ ಮೋಹ ಅಂದ್ರೆ ತಂದೆಯ ಮೇಲೆ ಪ್ರೀತಿ, ತಾಯಿಯ ಮೇಲೆ ಪ್ರೀತಿ, ಅದಕ್ಕೆಲ್ಲ ಮೋಹ ಅಂತ ಹೇಳ್ತಾರೆ. ಮಕ್ಕಳ ಮೋಹ, ತಂದೆ ಮೋಹ, ಅಲ್ಲಿ ಆ ಶಬ್ದದಲ್ಲಿಯೂ ಪ್ರಯೋಗ ಆಗಿದೆ. ಆದ್ರೆ ಇಲ್ಲಿ ಮೋಹ ಅನ್ನೋ ಶಬ್ದದ ಅರ್ಥ ಅವಿವೇಕ ಅಂತ ಅರ್ಥ. ಮುಹು ಬುದ್ಧಿ ವೈಚಿತ್ಯ ಧಾತು. ಮುಹು ಧಾತುವಿಗೆ ಬುದ್ಧಿ ವೈಚಿತ್ಯ, ಅವಿವೇಕ, ಅಜ್ಞಾನ ಅಂತ ಅರ್ಥ. ಸರಿಯಾದಂತಹ ತಿಳುವಳಿಕೆ ಇಲ್ಲದೆ ಇರುವುದಕ್ಕೆ ಹೆಸರು ಮೋಹ. ಆದ್ರಿಂದ ಆ ಅವಿವೇಕ ಅಂತಕ್ಕಂತಹ ಒಂದು ಮೋಹವನ್ನು ಕಳಚಿಕೊಳ್ತಾನೆ. ಅಂದ್ರೆ ವಿವೇಕ ಜಾಗೃತಿ ಆಗ್ತದೆ. ಚಿತ್ತಶುದ್ಧಿಯ ಲಕ್ಷಣ ಏನಪ್ಪಾ ಅಂದ್ರೆ ಕ್ಲಾರಿಟಿ ಇನ್ ದ ಇಂಟೆಲೆಕ್ಟ್. ಶಾರ್ಪ್ ಇಂಟೆಲೆಕ್ಟ್ ಅಂತ ಅರ್ಥ ಅಲ್ಲ, ತಪ್ಪು ತಿಳ್ಕೊಬೇಡಿ. ಒಬ್ಬನು ಅತ್ಯಂತ ಕೊಳಕು ಮನಸ್ಸಿನವನಿಗೂ ಶಾರ್ಪ್ ಇಂಟೆಲೆಕ್ಟ್ ಇರ್ಬೋದು. ಶಾರ್ಪ್ ಇಂಟೆಲೆಕ್ಟ್ ಏನು, ಒಬ್ಬ ಕಳ್ಳನಿಗೆ ಕಳ್ಳತನ ಮಾಡೋದು ತುಂಬಾ ಶಾರ್ಪ್ ಇರ್ತಾನೆ. ಅವನು ಯಾರ ಹತ್ರನೂ ಸಿಕ್ಕಾಕೊಂಡು ಬೀಳದೆ ಕಳ್ಳತನ ಮಾಡ್ಲಿಕ್ಕೆ ಗೊತ್ತು. ಕೆಲವರು ಮಾಡ್ತಾರಲ್ಲ ಇತ್ತೀಚಿನ ದಿನಗಳಲ್ಲಿ ಕಳ್ಳತನ ಕೂತ್ಕೊಂಡು ತುಂಬಾ ಶಾರ್ಪ್ ಇರ್ತಾರೆ ಅವರು. ಆ ರೀತಿ ಶಾರ್ಪ್, ಅದನ್ನು ಶಾರ್ಪ್ನೆಸ್ ಅಂತ ಕರೆದಿಲ್ಲ. ಆ ರೀತಿ ವಿವೇಕ ಅಲ್ಲ. ಇಲ್ಲಿಯ ವಿವೇಕ ಅಂದ್ರೆ ಯಾವುದು ನಿತ್ಯ ಸುಖ ಕೊಡೋದು, ಯಾವುದು ಅನಿತ್ಯ ಸುಖ ಕೊಡೋದು ಎನ್ನುವಂತ ಸ್ಪಷ್ಟವಾದಂತ ತಿಳುವಳಿಕೆ. ಭಗವಂತನೇ ಸುಖ ಶಾಂತಿ ನೆಮ್ಮದಿಯ ಸ್ರೋತ. ಈ ಜಗತ್ತಿನ ಸುಖಗಳೆಲ್ಲವೂ ಕೂಡ ದುಃಖ ಮಿಶ್ರಿತತ್ವಂ, ಅತೃಪ್ತಿಕರತ್ವಂ, ಬಂಧಕತ್ವಂ ಎಂಬ ತಿಳುವಳಿಕೆ ಬರ್ತದೆ. ಎಷ್ಟು ದಿನ ಉಂಡಿದ್ದೇನೆ, ಎಷ್ಟು ಅನುಭವಿಸಿದ್ದೇನೆ, ಇದು ನನಗೆ ಅತೃಪ್ತಿಯನ್ನು ಕೊಟ್ಟಿದೆ ಹೊರತು ತೃಪ್ತಿ ಕೊಟ್ಟಿಲ್ಲ ಎಂಬಂತಹ ಒಂದು ಖಚಿತವಾದ ನಿಲುವಿಗೆ ಬರ್ತಾನೆ. ಏನ್ ಹೇಳ್ತಾರಲ್ಲ, ದುಡ್ಡಿನ ಸಂಪಾದನೆ ಸಮಯದಲ್ಲಿ ಅರ್ಥಾನಾರ್ಜನೆ ದುಃಖಂ ಅರ್ಜಿತಾನಾಂಚ ರಕ್ಷಣೆ, ವ್ಯಯೇ ದುಃಖಂ ರಕ್ಷಣೆ ದುಃಖಂ ನಿಗರ್ಥ ಅರ್ಥ ಸಂಶಯ. ದುಡ್ಡು ಸಂಪಾದನೆ ಮಾಡುವಾಗ ತುಂಬಾ ಕಷ್ಟಪಟ್ಟು ಮಾಡೋದು, ಸಂಪಾದನೆ ಆದ್ಮೇಲೆ ಆ ಟ್ಯಾಕ್ಸ್ ಇಂದ ಬಚಾವಾಗ್ಲಿಕ್ಕೆ ತುಂಬಾ ಟೆನ್ಷನ್ ಮಾಡ್ಕೊಳ್ಳೋದು. ಇನ್ನು ಸಂಪಾದನೆ ಮಾಡಿ ದುಡ್ಡು ಖರ್ಚು ಮಾಡುವಾಗ ಹೊಟ್ಟೆಲಿ ಉರಿಯುತ್ತೆ. ಅಂದ್ರೆ ದುಃಖ ಮಿಶ್ರಿತವಾಗಿದೆ. ಸುಖ ಇಲ್ಲ ಅಂತಲ್ಲ ಪ್ರಪಂಚದಲ್ಲಿ, ದುಃಖ ಮಿಶ್ರಿತವಾದದ್ದು. ಇನ್ನು ಅತೃಪ್ತಿಕರತ್ವ, ಎಷ್ಟು ಪ್ರಾಪಂಚಿಕ ಸುಖ ಉಂಡ್ರೂ ಕೂಡ ತೃಪ್ತಿ ಆಯ್ತು ಅಂತ ಹೇಳಿದವರಿದ್ದಾರ? ತಂಗಳುಣಿಸಾದೊಡಂ ಸಾಕೆನವನುಪವಾಸಿ ಸಿಂಗಾರ ಸಂಗಾತಿ ಬೇಕುಂಡವನಿಗೆ, ಬಂಗಾರ ಪದವಿ ಪ್ರತಿಷ್ಠೆ ಬೇಕಾ ಬಳಿಕ ಹಿಂಗದಾಯದೆ ಚಿಲುಮೆ ಮಂಕುತಿಮ್ಮ. ಸಾಕ್ ಸ್ವಾಮಿ, ಇನ್ನೇನ್ ಬೇಡ ಅಂತ ಒಬ್ಬರಾದ್ರೂ ಸಿಗ್ತಾರ ನೋಡಿ. ಒಬ್ಬನಿಗೆ ತುಂಬಾ ಉಪವಾಸ ಅಂದ್ರೆ ಹೊಟ್ಟೆ ಹಸಿವು ಆಗಿ ತಂಗಳನ್ನಾದ್ರೂ ಕೊಡ್ರಿ ಅಂತ ಕೇಳ್ತಿದ್ದಂತೆ. ಪಾಪ ತಂಗಳನ್ನ ಕೇಳ್ತಿದ್ದಾನಲ್ಲ ಅಂತ ಹೇಳಿ ಅವನಿಗೆ ಬಿಸಿ ಬಿಸಿಯಾದಂತ ಊಟ ಬಡಿಸಿದ್ರಂತೆ, ತೃಪ್ತಿ ಆಗಲಿ ಅಂತ. ಬಿಸಿ ಬಿಸಿಯಾಗಿ ಊಟ ಮಾಡಿದ ಮೇಲೆ ಅವನು ತೃಪ್ತಿ ಆಗ್ಲಿಲ್ಲ. ಏನ್ ಕೇಳ್ತಾನೆ? ಸಿಂಗಾರ ಸಂಗಾತಿ ಬೇಕುಂಡವನಿಗೆ. ಹೊಟ್ಟೆ ತುಂಬಿದ ಮೇಲೆ ಚಂದದ ಸಂಗಾತಿ ಇದ್ರೆ ಒಳ್ಳೇದಿತ್ತು ಅಂತ ಬಯಸ್ತದಂತೆ ಮನಸ್ಸು. ಆಯ್ತು, ಸಂಗಾತಿಯು ಸಿಕ್ತು, ತೃಪ್ತಿಯಿಂದ ಇದೆಯಾ ಅಂತ ಕೇಳಿ, ಇಲ್ಲ. ಬಂಗಾರ ಪದವಿ ಪ್ರತಿಷ್ಠೆ ಬೇಕಾ ಬಳಿಕ ಹಿಂಗದ ಎದೆ ಚಿಲುಮೆ ಅತೃಪ್ತಿಕರತ್ವ. ಇನ್ನು ಬಂಧಕತ್ವ, ಬಂಧನವನ್ನು ಉಂಟು ಮಾಡ್ತದೆ. ಅಂದ್ರೆ ಲೌಕಿಕ ಸುಖ ವಾಸನೆಯನ್ನು ಸೃಷ್ಟಿ ಮಾಡಿ ಇದರಿಂದ ಹೊರಗಡೆ ಬರ್ಲಿಕ್ಕೆ ಬಿಡಲ್ಲ. ಈ ಕ್ಲಾರಿಟಿ ಬರ್ತದೆ. ಇದು ಪ್ರಾಪಂಚಿಕ ಸುಖ ನಿಜವಾದ ಸುಖವಲ್ಲ, ನನಗೆ ಮೋಕ್ಷವೇ ಬೇಕು ಅನ್ನುವ ಮುಮುಕ್ಷತ್ವನಲ್ಲಿ ಉಂಟಾಗ್ತದೆ. ಯಾರಲ್ಲಿ? ಅಂತಃಕರಣ ಶುದ್ಧಿಯಾದವನಲ್ಲಿ. ಯಮೈ ವೇಷ ವೃಣುತೆ ತೇನ ಲಭ್ಯ. ಕಠಮುಂಡಕ 2 ಉಪನಿಷತ್ತುಗಳಲ್ಲಿ ಹೇಳ್ತಕ್ಕಂಥ ಮಾತು, ಭಗವಂತನೇ ಬೇಕು ಅಂತಕ್ಕಂತಹ ಇಚ್ಛೆ ಯಾವನಲ್ಲಿ ಬರ್ತದೋ ಅವನ ಪೂರ್ವ ಜನ್ಮದ ಪುಣ್ಯ ಮನಸ್ಸಿನಲ್ಲಿ ಚಿತ್ತಶುದ್ಧಿ ಆಗಿರ್ತದೋ ಅವನಿಗೆ ಮಾತ್ರ ಅವಿವೇಕವನ್ನ ದಾಟುತ್ತಾನೆ. ತದನಂತರ ತದಾಗಂತ ವೇದ ಅರ್ಥ. ಯಾವುದು ವೈರಾಗ್ಯ? ಶ್ರೋತವ್ಯಸ್ಯ ಶ್ರುತಸ್ಯ ಚ. ಯಾವ ಸುಖಗಳ ಬಗ್ಗೆ ನಾನು ಕೇಳಿದ್ದೇನೋ, ಯಾವ ಸುಖಗಳ ಬಗ್ಗೆ ಇನ್ನು ಕೇಳಲಿರುವೆನೋ, ಅದೆರಡರೂ ಬಗ್ಗೆ
ವೈರಾಗ್ಯ ಬರ್ತದೆ ಮನಸ್ಸಿಗೆ. ಇದೇ ಚಿತ್ತಶುದ್ಧಿಯ ಲಕ್ಷಣ. ಇಹ ಅಮುತ್ರ ಸ್ವರ್ಗಾದಿಷು ಸುಖರಾಹಿತ್ಯಂ, ಸುಖದ ಇಚ್ಛೆಯೇ ಇಲ್ಲದೆ ಇರತಕ್ಕಂಥದ್ದು ಈ ಲೋಕದಲ್ಲಿ ಪರಲೋಕದಲ್ಲಿ. ಅದನ್ನೇ ಇಲ್ಲಿ ಶ್ರೋತವ್ಯಸ್ಯ ಶ್ರುತಸ್ಯ ಚ. ಶ್ರುತಸ್ಯ ಅಂದ್ರೆ ಕೇಳಿದ ಅನುಭವಿಸಿದ ಈ ಲೋಕದ ಸುಖಗಳು. ಶ್ರೋತವ್ಯ ಅಂದ್ರೆ ಕೇಳಲಿರುವ ಅನುಭವಿಸಲಿರುವ ಮುಂದಿನ ಸುಖಗಳು. ಅಮುತ್ರ ಬೇರೆ ಯಾವುದೋ ಲೋಕದಲ್ಲಿ ಅನುಭವಿಸುವ ಸುಖಗಳು. ಅವೆರಡರ ಬಗ್ಗೆಯೂ ಕೂಡ ವೈರಾಗ್ಯವನ್ನ ತಾಳ್ತಾನೆ. ಯಾರು? ಚಿತ್ತಶುದ್ಧಿಯನ್ನು ಪಡೆದವನು. ವೈರಾಗ್ಯ ಅಂದ ತಕ್ಷಣ ಭಯ ಆಗ್ತದೆ ನಮ್ಗೆ. ಯಾಕೆ? ಅಯ್ಯೋ ವೈರಾಗ್ಯ ಬೇಡಪ್ಪ. ವೈರಾಗ್ಯ ಅಂದ್ರೆ ನನ್ನ ತಲೆಯಲ್ಲಿ ಇರೋದೇನು? ಎಲ್ಲ ಬಿಟ್ಟು ಕಾಡಿಗೆ ಹೋಗೋದು ಅಂತ. ಹಾಗಲ್ಲ. ವೈರಾಗ್ಯ ಅಂದ್ರೆ ಅದರ ಲಿಮಿಟೇಷನ್ಸ್ ಅನ್ನು ಅರ್ಥ ಮಾಡ್ಕೊಳ್ಳೋದು. ಮೆಚ್ಯೂರಿಟಿ ಇನ್ ದ ಇಂಟೆಲೆಕ್ಟ್. ಪ್ರಪಂಚದ ಮಧ್ಯದಲ್ಲಿದ್ರೂ ಕೂಡ ಅದಕ್ಕೆ ಅಂಟಿಕೊಳ್ಳದೆ ತಾನು ಆತ್ಮಸ್ವರೂಪದಲ್ಲಿ ಪರಮಾತ್ಮನಲ್ಲಿ ಆಸಕ್ತಿಯನ್ನು ತಾಳೋದಕ್ಕೆ ಹೆಸರು ವೈರಾಗ್ಯ. ಅದು ಬಹಳ ದೊಡ್ಡ ಲಾಭ. ಅನೇಕ ಜನ್ಮಗಳ ಪುಣ್ಯದಿಂದಲೇ ಒಬ್ಬನಿಗೆ ವಿವೇಕ ಮತ್ತು ವೈರಾಗ್ಯ ಪ್ರಾಪ್ತಿ ಆಗ್ತದೆ. ಭಗವಂತ ಮುಂದಿನ ಶ್ಲೋಕದಲ್ಲಿ ಹೇಳ್ತಾ ಈ ಚಿಂತನೆಗೆ ಒಂದು ಪರಿಸಮಾಪ್ತಿಯನ್ನ ಮಾಡ್ತಿದ್ದಾನೆ. ಶ್ರುತಿ ವಿಪ್ರತಿಪನ್ನಾತೆ ಯದಾ ಸ್ಥಾಸ್ಯತಿ ನಿಶ್ಚಲ ಸಮಾಧಾವಚಲ ಬುದ್ಧಿ ತದಾ ಯೋಗಮವಾಪ್ಸ್ಯಸಿ. ಶ್ರುತಿ ವಿಪ್ರತಿಪನ್ನಾತೆ. ಹೇ ಅರ್ಜುನ, ಯಾವಾಗ ನಿನ್ನ ಬುದ್ಧಿಯು ಕೇಳಿರುವಂತಹ ವಿಷಯ ಸುಖದ ಬಗ್ಗೆ ಇರುವ ಚಂಚಲತೆಯನ್ನು ತೊಡೆದು ಹಾಕ್ತದೋ, ಅಂದ್ರೆ ನಮ್ಮ ಮನಸ್ಸು ಚಂಚಲವಾಗಿರ್ತದೆ. ಯಾವುದಕ್ಕಾಗಿ? ಅದರಿಂದ ಸುಖ ಸಿಗ್ತದೆ, ಇದರಿಂದ ಸುಖ ಸಿಗ್ತದೆ ಅಂತ ಲೌಕಿಕ ಜನರೂ ಹೇಳುವುದನ್ನು ಕೇಳ್ತೇವೆ. ಇನ್ನು ಶಾಸ್ತ್ರಗಳಲ್ಲಿಯೂ ಕೂಡ ವೇದದ ಪೂರ್ವ ಭಾಗದ ಕರ್ಮಕಾಂಡದಲ್ಲಿ ಬಗೆ ಬಗೆಯಾಗಿರತಕ್ಕಂತಹ ಯಜ್ಞಯಾಗಾದಿಗಳನ್ನ ಕರ್ಮಗಳನ್ನ ಹೇಳಿ ಈ ಸುಖಕ್ಕೆ ಈ ಯಜ್ಞವನ್ನು ಮಾಡು, ಈ ಸುಖಕ್ಕೆ ಈ ಯಜ್ಞವನ್ನು ಮಾಡು, ಈ ರೀತಿಯಾಗಿ ನಮ್ಮ ಮನಸ್ಸು ಚಂಚಲವಾಗಿರುತ್ತದೆ ಲೌಕಿಕ ಸುಖಕ್ಕಾಗಿ ಮತ್ತು ಶಾಸ್ತ್ರಗಳಲ್ಲಿ ಹೇಳಿರತಕ್ಕಂತಹ ಸುಖ ಪ್ರಾಪ್ತಿಗಾಗಿ. ಅದಕ್ಕೆ ಶ್ರುತಿ ವಿಪ್ರತಿಪನ್ನ ಅಂತ ಕರೆದಾನೆ ಭಗವಂತ. ವಿಪ್ರತಿಪತ್ತಿ ಅಂದ್ರೆ ಸಂಶಯ ಅಂತ ಅರ್ಥ. ಸಂಶಯ ದ್ವಿಕೋಟಿಕ. ಅದು ಸರಿ ಇರಬಹುದು, ಇದು ಸರಿ ಇರಬಹುದು, ಅದನ್ನು ಮಾಡಿದ್ರೆ ಶ್ರೇಯಸ್ಸಾಗತ್ತೋ, ಇದನ್ನು ಮಾಡಿದ್ರೆ ಶ್ರೇಯಸ್ಸಾಗತ್ತೋ ಅಂತ ಮನಸ್ಸು ಹೊಯ್ದಾಟದಲ್ಲಿ ಇರ್ತದೆ ಸಂಸಾರಿಗಳಿಗೆ. ಅದು ಸರಿಯಾದ ಸ್ಥಿತಿ ಅಲ್ಲ ಅಂತ ಹೇಳ್ತಾನೆ. ಹಿಂದೆ ಒಂದು ಶಬ್ದ ಹೇಳಿದ್ದಾನಲ್ಲ, ವ್ಯವಸಾಯಾತ್ಮಿಕ ಬುದ್ಧಿ ಏಕೇಹ ಕುರುನಂದನ. ವ್ಯವಸಾಯಾತ್ಮಿಕ ಬುದ್ಧಿ, ನಿಶ್ಚಯಾತ್ಮಿಕವಾದ ಬುದ್ಧಿ, ಅದು ಅಂತಃಕರಣ ಶುದ್ಧಿ ಇದ್ದವರಿಗೆ ಮಾತ್ರವೇ ಸಿಗೋದು. ಯಾರ ಮನಸ್ಸಲ್ಲಿ ಶುದ್ಧಿ ಇಲ್ಲವೋ ಹೊಯ್ದಾಟ ಮಾಡ್ತಾ ಇರ್ತದೆ ಮನಸ್ಸು. ಇದಮಿತ್ತಂ ಅಂತ ನಿಶ್ಚಯ ಮಾಡ್ಲಿಕ್ಕೆ ಆಗಲ್ಲ. ಅವರು ಪೆಟ್ಟು ತಿಂದಿರ್ತಾರೆ, ಜನರೇ ಮೋಸ ಮಾಡಿರ್ತಾರೆ, ಜಗತ್ತೇ ಮೋಸ ಮಾಡಿರ್ತದೆ, ಇದು ಮಾಯೆ ಅಂತ ನಿಶ್ಚಯನೂ ಮಾಡಿರ್ತಾರೆ. ಆದ್ರೆ ಅದರಿಂದ ಬಿಟ್ಟು ಹೊರಗಡೆ ಬರ್ಲಿಕ್ಕೆ ಆಗಲ್ಲ. ಯಾಕೆ? ಮನಸ್ಸು ಶುದ್ಧಿ ಇಲ್ಲ. ಮನಸ್ಸು ಶುದ್ಧಿ ಇದ್ದರೆ ಮಾತ್ರವೇ ವಿವೇಕ ಮತ್ತು ವೈರಾಗ್ಯ ಸ್ಪಷ್ಟವಾಗೋದು. ಅದರಿಂದ ಶ್ರುತಿ ವಿಪ್ರತಿಪನ್ನ ಅಂದ್ರೆ, ಶ್ರುತಿ ವಿಪ್ರತಿಪತ್ತಿ ಅಂದ್ರೆ ಸುಖ ಭೋಗಗಳೆಡೆಗೆ ನಮ್ಮ ಮನಸ್ಸು ಹೊಯ್ದಾಟದಲ್ಲಿರ್ತಕ್ಕಂಥದ್ದಕ್ಕೆ ಹೆಸರು ಶ್ರುತಿ ವಿಪ್ರತಿಪತ್ತಿ. ಅದು ಅಂತಃಕರಣ ಯಾವಾಗ ನಿಶ್ಚಯವಾಗ್ತದೋ ಆವಾಗ ನೀನು ಯೋಗದಲ್ಲಿ ನೆಲೆ ನಿಂತಿದ್ದೀಯಾ ಅಂತ ಅರ್ಥ. ಕುಣಿಯುವ ಮನಸ್ಸು ಬೇಕು ಬೇಕದು ಬೇಕು ಬೇಕಿದೆ ನಗಿನ್ನೊಂದು ಬೇಕೆನುತ ಬೊಬ್ಬಿಡುತ್ತ ಲಿಹ ಘಟವನಿದನು ಏಕೆಂದು ರಚಿಸಿದನು ಬೊಮ್ಮನಿ ಬೇಕು ಜಪ ಸಾಕೆನಿಪುದೆಂತಿಗಲು ಮಂಕುತಿಮ್ಮ. ಈ ಬೇಕುಗಳ ಬಯಕೆಯ ಹೊಯ್ದಾಟದ ಅಂತಃಕರಣ ಸ್ಥಿರವಾಗಿ ನಿಶ್ಚಲವಾಗಿ ಪ್ರಶಾಂತವಾಗಿ ತನ್ನ ಮೂಲದಲ್ಲಿ ಯಾವಾಗ ಹೋಗಿ ನಿಲ್ತದೋ ಆಗ ನೀನು ಯೋಗ ಸಿದ್ಧಿಯನ್ನ ಪಡೆದಿದ್ದೀಯ ಅರ್ಜುನ. ಆ ಆತ್ಮಕ್ಕೆ ಇನ್ನೊಂದು ಹೆಸರು ಭಗವದ್ಗೀತೆಯಲ್ಲಿ ಸಮಾಧಿ ಅಂತ ಕರೆದಿದ್ದಾನೆ. ಸಮಾಧಾವಚಲ ಬುದ್ಧಿ. ಸಮಾಧಿ ಅಂದ್ರೆ ಲೌಕಿಕ ಶಬ್ದದಲ್ಲಿ ಬೇರೆ ಶಾಸ್ತ್ರಗಳಲ್ಲಿ ಚಿತ್ತ ಏಕಾಗ್ರತೆ ಅಂತ ಕರೆದಿದ್ದಾರೆ, ಚಿತ್ತವೃತ್ತಿ ನಿರೋಧ ಅಂತನೂ ಕರೆದಿದ್ದಾರೆ. ಈ ಭಗವದ್ಗೀತೆ ಈ ಶ್ಲೋಕದಲ್ಲಿ ಸಮಾಧಿ ಅನ್ನೋ ಶಬ್ದಕ್ಕೆ ಅರ್ಥ ಆತ್ಮ ಅಂತ ತೆಗೆದುಕೊಳ್ಳಬೇಕಾಗ್ತದೆ. ಸಮಾಹಿತ ಧೀಹಿ, ಯಾರ ಬುದ್ಧಿಯು
ಸಮಾಹಿತವಾಗಿ ಪ್ರಶಾಂತವಾಗಿ ಒಳಗಡೆಗೆ ಹೋಗಿ ನಿಲ್ತದೋ ಆ ಆತ್ಮವಸ್ತುವಿಗೆ ಹೆಸರು ಸಮಾಧಿ. ಆ ಆತ್ಮನಲ್ಲಿ ಬುದ್ಧಿಯು ಅಚಲವಾಗಿ ನಿಲ್ತದೋ ಆಗ ನೀನು ಯೋಗವನ್ನ ಪಡೆದಿದ್ದೀಯ ಅಂತ ಅರ್ಥ. ಒಟ್ಟಾರೆಯಾಗಿ ಭಗವಂತ ಈ ಬುದ್ಧಿಯೋಗ ಅಥವಾ ಕರ್ಮಯೋಗದ ಸಾರವನ್ನ ಹೇಳ್ತಾ, ಯಾರೋ ಫಲಾಸಕ್ತಿಯನ್ನ ಬಿಟ್ಟು ಈಶ್ವರಾನುಸಂಧಾನ, ಈಶ್ವರನ ಪೂಜೆ ಎಂಬ ಭಾವದಿಂದ ಕರ್ಮವನ್ನ ಮಾಡ್ತಾರೋ, ದೀರ್ಘಕಾಲದ ಈ ಕರ್ಮಯೋಗದ ಸೇವನೆಯಿಂದ ಒಂದು ದಿನ ಮಾಡದೆ 2 ದಿನ ಮಾಡದೆ ಅಲ್ಲ, ಅನೇಕ ವರ್ಷಗಳು ಬೇಕಾದಿತ್ತು, ಒಮ್ಮೊಮ್ಮೆ ಜನ್ಮಗಳು ಕೂಡ ನೆನಪಿರ್ಲಿ. ಗೀತೆಯಲ್ಲೇ ಹೇಳ್ತಾನೆ, ಅನೇಕ ಜನ್ಮ ಸಂಸಿದ್ಧ ತಥೋ ಯಾಂತಿ ಪರಾಗತಿಂ. ಎಷ್ಟೋ ಸಲ ನಾವು ನೋಡ್ತೇವೆ, ಚಿಕ್ಕ ಚಿಕ್ಕ ಮಕ್ಕಳಿಗೆ ಈ ಯೋಗ ಬುದ್ಧಿಯಿಂದ ಕರ್ಮ ಮಾಡುವಂತಹ ಮನಸ್ಥಿತಿ, ಎಷ್ಟು ಒಂದೊಳ್ಳೆಯ ಮನಸ್ಸು, ವೈರಾಗ್ಯ, ವಿವೇಕ, ಚಿಂತನೆ, ಅಧ್ಯಾತ್ಮದಲ್ಲಿ ಪ್ರವೃತ್ತಿ ಕಾಣುತ್ತೇವೆ. ವೃದ್ಧರಿಗೆ, ವಯಸ್ಸಾದವರಿಗೆ ಕೂಡ ಲೌಕಿಕದಲ್ಲಿ ಮಹಾ ಆಸಕ್ತರಾಗಿರುವುದನ್ನು ಕಾಣುತ್ತೇವೆ. ಇದಕ್ಕೆ ಕಾರಣ ಏನಪ್ಪಾ ಅಂದ್ರೆ, ಆ ಸಣ್ಣ ಹುಡುಗನ ಪೂರ್ವ ಜನ್ಮದ ಸಾಧನೆ. ಆದ್ರಿಂದ ಒಂದು ಜನ್ಮದಲ್ಲಿಯೂ ಆಗಬಹುದು, ಅನೇಕ ಜನ್ಮವೂ ತೆಗೆದುಕೊಳ್ಳಬಹುದು. ದೀರ್ಘಕಾಲದಂತಹ ಕರ್ಮಯೋಗದ ಸೇವನೆಯಿಂದ ಇಹ ಜನ್ಮದಲ್ಲೇ ಸಾಧ್ಯ ಇದೆ. ನಾವು ಆಶಾರಾಹಿತ್ಯವನ್ನು ಪಡ್ಕೊಳ್ಳೋದು ಬೇಡ, ಈ ಜನ್ಮದಲ್ಲಿಯೇ ಸಾಧ್ಯ ಇದೆ. ಆದರೆ ಪ್ರತಿಯೊಂದು ಕರ್ಮವನ್ನು ಕೂಡ ಈಶ್ವರಾರ್ಪಣ ಬುದ್ಧಿಯಿಂದ ಮಾಡ್ತಾ ಏನೇ ಬಂದರೂ ಸಮತ್ವ ಬುದ್ಧಿಯನ್ನು ಕಾಯ್ದುಕೊಳ್ಬೇಕು. 24 hours ಮನಸ್ಸಿನ ಸಮಾಧಾನ ಕಳ್ಕೊಳ್ಳಕೂಡುದು. ಅಷ್ಟು ನಿಷ್ಠೆ ನಮಗೆ ಇದ್ದರೆ ಈ ಜನ್ಮದಲ್ಲೇ ಶುದ್ಧವಾಗುತ್ತೆ ಚಿತ್ತ. ಶುದ್ಧವಾದ ಚಿತ್ತದ ಲಕ್ಷಣ ಏನು? ಪ್ರಾಪಂಚಿಕ ಸುಖದ ಕಡೆಗೆ ನಮ್ಮ ಆಸಕ್ತಿಯನ್ನು ಕಳ್ಕೊಳ್ತದೆ. ಅದರಲ್ಲೂ ಸುಖ ಇದೆ, ಇದರಲ್ಲೂ ಸುಖ ಇದೆ, ಓಡುವುದಿಲ್ಲ. ಮತ್ತೆ ಗುರುಗಳ ಹೇಳಿರತಕ್ಕಂತಹ ಆತ್ಮಸ್ವರೂಪ, ಪರಮಾತ್ಮ ಸ್ವರೂಪವನ್ನೇ ಚಿಂತಿಸ್ತಾ ಚಿಂತಿಸ್ತಾ ಆತ್ಮದಲ್ಲಿ ನೆಲೆ ನಿಲ್ತದೆ. ಆ ಪರಮಶಾಂತಿಯನ್ನು ಪಡೆದುಕೊಳ್ತದೆ. ವಿವೇಕ, ವೈರಾಗ್ಯ, ಇದು ಚಿತ್ತ ಶುದ್ಧಿಯಿಂದ ಆಗತಕ್ಕಂಥ ಫಲ. ವಿವೇಕ ವೈರಾಗ್ಯದಿಂದ ಆತ್ಮದ ಶ್ರವಣ ಮನನ ನಿಧಿಧ್ಯಾಸನವಾಗ್ತದೆ. ಆ ನಿಧಿಧ್ಯಾಸನವಾಗಿ ಮನಸ್ಸು ಆತ್ಮರೂಪದಲ್ಲಿ ನೆಲೆ ನಿಲ್ತದೆ. ಅದಕ್ಕೆ ಹೆಸರು ಮೋಕ್ಷ, ಜೀವನ್ ಮುಕ್ತ ಅಂತ ಕರೀತಾರೆ. ಈ ರೀತಿ ಒಟ್ಟಾರೆಯಾಗಿ ಕರ್ಮಯೋಗದ ಸ್ವರೂಪವನ್ನ, ಕರ್ಮಯೋಗದ ಫಲವನ್ನ, ಆ ವಿಧ ವಿಧವಾದ ಹಂತಗಳನ್ನ ವರ್ಣಿಸಿದ ಮೇಲೆ ಅರ್ಜುನ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಬರ್ತದೆ. ಅರ್ಜುನನ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಬರ್ತದೆ. ಇಲ್ಲಿಗೆ ಉಪದೇಶ ಮುಗಿಯಿತು. ಭಗವದ್ಗೀತೆಯ 11ನೇ ಶ್ಲೋಕದಿಂದ 2ನೇ ಅಧ್ಯಾಯದ 11ನೇ ಶ್ಲೋಕದಿಂದ 25ನೇ ಶ್ಲೋಕದ ತನಕ ಸಾಂಖ್ಯ ಯೋಗವನ್ನ, ಜ್ಞಾನ ಯೋಗವನ್ನು ವರ್ಣಿಸಿದ್ದಾನೆ. ಆ ಜ್ಞಾನ ಯೋಗವನ್ನು ಪಡೆಯುವುದಕ್ಕೆ ಸಾಧನೆಯಾಗಿ ಕರ್ಮಯೋಗವನ್ನು ವರ್ಣಿಸಿದ್ದಾನೆ. ಸಾಧನೆಯನ್ನು ವರ್ಣಿಸಿ ಆಯ್ತು, ಸಾಕ್ಷಾತ್ ಸಾಧನೆಯಾದ ಜ್ಞಾನವನ್ನು ವರ್ಣಿಸಿ ಆಯ್ತು. ಇಷ್ಟಾದ್ಮೇಲೆ ಉಪದೇಶ ಮುಗಿಯಿತು. ಕೃಷ್ಣ ಸುಮ್ಮನಿದ್ದ. ಇದನ್ನು ಹೇಳಿ ಆದ್ಮೇಲೆ ಅರ್ಜುನನ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಬರ್ತದೆ. ಇಷ್ಟೆಲ್ಲ ಉಪದೇಶಗಳನ್ನು ಕೊಟ್ಟಿದ್ದು ಬರೀ ಕಾಲ್ಪನಿಕವೇ ಅಥವಾ ಇದು ಯಥಾರ್ಥವೇ? ಎಷ್ಟೋ ಸಲ ಏನಾಗುತ್ತೆ, ಸ್ವರ್ಗ ಇದೆ, ನರಕ ಇದೆ ಅಂತ ಹೇಳಿದಾಗ ಬರೀ ಶ್ರದ್ಧೆಯಿಂದ ನಂಬುವ ವಿಷಯಗಳಾಗ್ತದೆಯೇ ಹೊರತು ಅದು ನಮ್ಮ ಅನುಭವದಲ್ಲಿ ಬರತಕ್ಕಂಥದ್ದಲ್ಲ. ಈಗ ಹಾಗೆಯೇ ಅಧ್ಯಾತ್ಮ ಶಾಸ್ತ್ರಗಳು ಹೇಳ್ತಕ್ಕಂತಹ ಈ ಜೀವನ್ ಮುಕ್ತಿ, ಜೀವನ್ ಮುಕ್ತ ಮುಂತಾದವುಗಳೆಲ್ಲ ಬರೀ ಕಾಲ್ಪನಿಕವೋ ಅಥವಾ ವಾಸ್ತವವಾಗಿ ಆ ರೀತಿ ಬದುಕ್ಲಿಕ್ಕೆ ಸಾಧ್ಯ ಇದೆಯೋ? ಸಾಧ್ಯ ಇದ್ರೆ ಹೇಗಿರುತ್ತಾರೆ ಅಂಥವ್ರು ಎಂಬಂತಹ ಒಂದು ಪ್ರಶ್ನೆ ಬರ್ತದೆ. ಅದನ್ನು ತನ್ನ ಪ್ರಶ್ನೆಯ ಮೂಲಕ ಕೇಳ್ತಾ ಇದ್ದಾನೆ. ಜೀವನ್ ಮುಕ್ತನಾದವನು ಅಂದ್ರೆ ಬದುಕಿದ್ದಾಗಲೇ ಭವಬಂಧನವನ್ನ ಕಳಚಿಕೊಂಡು ಅತ್ಯಂತ ಸ್ವಾತಂತ್ರ್ಯವನ್ನು ಅನುಭವಿಸತಕ್ಕಂತಹ ಆ ಜೀವನ್ ಮುಕ್ತನಿದ್ದಾನಲ್ಲ, ಅವನಿಗೆ ಅರ್ಜುನ ಹೇಳಿರುವ ಹೆಸರು ಸ್ಥಿತ ಪ್ರಜ್ಞಾ ಅಂತ. ಜೀವನ್ ಮುಕ್ತ ಎನ್ನುವ ಶಬ್ದ ಬಳಸಿಲ್ಲ ಇಲ್ಲಿ ನೋಡಿ. ಭಗವದ್ಗೀತೆಯಲ್ಲಿ ಶಬ್ದಗಳು, ಪಾರಿಭಾಷಿಕ ಶಬ್ದಗಳನ್ನು ಸರಿಯಾಗಿ ಅರ್ಥೈಸಿಕೊಳ್ಳಬೇಕು. ಕರ್ಮಯೋಗಕ್ಕೆ ಸಮತ್ವ ಬುದ್ಧಿಯೋಗ ಅಂತ ಕರೆದಿದ್ದಾನೆ, ಜ್ಞಾನ ಯೋಗಕ್ಕೆ ಸಾಂಖ್ಯ ಯೋಗ ಅಂತ ಕರೆದಿದ್ದಾನೆ. ಜೀವನ್ ಮುಕ್ತನಿಗೆ ಭಗವದ್ಗೀತೆಯಲ್ಲಿ ಸ್ಥಿತ ಪ್ರಜ್ಞಾ ಅಂತ ಕರೆದಿದ್ದಾರೆ. 2ನೇ ಅಧ್ಯಾಯದಲ್ಲಿ ಸ್ಥಿತ ಪ್ರಜ್ಞಾ, 6ನೇ ಅಧ್ಯಾಯದಲ್ಲಿ ಯುಕ್ತ ಅಥವಾ ಯೋಗಿ
12ನೇ ಅಧ್ಯಾಯದಲ್ಲಿ ಭಕ್ತ, ಆಮೇಲೆ ಸನ್ಯಾಸಿ, ಈ ಬೇರೆ ಬೇರೆ ಶಬ್ದಗಳಿಂದ ಕರೆದಿದ್ದಾರೆ. 2ನೇ ಅಧ್ಯಾಯದಲ್ಲಿ ಒಬ್ಬ ಜೀವನ್ ಮುಕ್ತನು ಹೇಗೆ ನಡೀತಾನೆ, ಹೇಗೆ ಮಾತಾಡ್ತಾನೆ, ಹೇಗೆ ವ್ಯವಹರಿಸ್ತಾನೆ ಎಂಬ ವಿಷಯದ ಕುರಿತಾಗಿ ಅರ್ಜುನ್ನಲ್ಲಿ ಬಂದಂತಹ ಒಂದು ಪ್ರಶ್ನೆಯನ್ನ ಭಗವಂತನ ಮುಂದೆ ಕೇಳ್ತಾ ಇದ್ದಾನೆ. ಅರ್ಜುನ ಉವಾಚ ಸ್ಥಿತ ಪ್ರಜ್ಞಸ್ಯ ಕಾ ಭಾಷಾ ಸಮಾಧಿಸ್ಥಸ್ಯ ಕೇಶವ ಸ್ಥಿತಧೀಃ ಕಿಂ ಪ್ರಭಾಷೇತ ಕಿಮಾಸೀತ ವ್ರಜೇತ ಕಿಂ. ಬಹಳ ಸುಂದರವಾದಂತಹ ಭಾಗ ಇದು. ಒಬ್ಬ ಆತ್ಮಜ್ಞಾನಿ, ಜೀವನ್ಮುಕ್ತ, ಸಂತ, ಸಿದ್ಧ ಪುರುಷ ಅಂತ ನಾವು ಬೇರೆ ಬೇರೆ ಶಬ್ದಗಳಿಂದ ಏನು ಕರಿತೇವೋ ಅವನ ಚರ್ಯೆ ಹೇಗಿರುತ್ತೆ, ಅವನ ಲಕ್ಷಣಗಳೇನಿರುತ್ತೆ, ಅವನು ಹೇಗಿರ್ತಾನೆ, ನಮ್ ಜೊತೆನೆ ಬದುಕ್ತಾ ಇರ್ತಾನಲ್ಲ, ಅವನು ನಮಗಿಂತ ಹೇಗೆ ಭಿನ್ನವಾಗಿರ್ತಾನೆ ಎಂಬಂತಹ ಒಂದು ಚಿಂತನೆ ತುಂಬಾ ಅದ್ಭುತವಾಗಿ, ಬೇರೆ ಎಲ್ಲಿಯೂ ಸಿಗದಂತಹ ವಿಶಿಷ್ಟವಾದಂತಹ ಒಂದು ಚಿಂತನೆ ನಮಗೆ ಭಗವದ್ಗೀತೆ ಮಾಡಿಸಿಕೊಡುತ್ತೆ. ಅದರ ವಿಷಯವಾಗಿ ನಾವು ಮುಂದಿನ ತರಗತಿಯಲ್ಲಿ, ಮುಂದಿನ ಸೋಮವಾರ 6:30 ಇಂದ 7:30 ತನಕ ಮುಂದಿನ ಅಧ್ಯಾಯದ ಭಾಗವಾದಂತಹ ಸ್ಥಿತಪ್ರಜ್ಞನ ಲಕ್ಷಣವನ್ನ ನೋಡೋಣ. ಹರಿ ಓಂ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ.